ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ರಾಮಚಂದ್ರ ದೇವರ ವಿಶೇಷವಾದ ನಾಮಸ್ಮರಣೆಯನ್ನು 550 ಕೋಟಿಯಷ್ಟು ಮಾಡಬೇಕು ಅಂತ ಗುರುಗಳ ಆದೇಶವನ್ನು ಹೊತ್ತು ತಾವೆಲ್ಲ ಸದ್ಭಕ್ತರು ಆ ಜಪದ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೀರಿ. ತಮ್ಮನ್ನೆಲ್ಲ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತದೆ. ರಾಮನ ಬಗ್ಗೆ, ರಾಮನ ಗುಣಗಳ ಬಗ್ಗೆ, ರಾಮನಾಮದ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟು ಇದೆ. ಆದರೆ ಒಂದನ್ನು ತಿಳಿದಬೇಕು, ರಾಮನ ಗುಣ, ರಾಮನ ನಾಮ ಒಬ್ಬ ಇದ್ದಾನೆ, ಅವನಷ್ಟು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಮನಾಮದ ಜಪವನ್ನಾಗಲಿ, ರಾಮನ ಮಹಿಮೆಯನ್ನಾಗಲಿ, ರಾಮನ ಗುಣಗಳನ್ನು ಎಣಿಸೋದಾಗಲಿ, ರಾಮನ ಸೇವೆಯನ್ನು ರಾಮನ ಮನಸ್ಸಿಗೆ ಬಂದಂತೆ ಮಾಡೋದಾಗಲಿ ಅವನೊಬ್ಬ ಇದ್ದಾನೆ, ಅವನಷ್ಟು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ನಾವು ಸ್ಮರಿಸಿ ಅವನ ಅನುಗ್ರಹಕ್ಕೆ ನಾವು ಬೇಡಿ ಪ್ರಾರ್ಥನೆ ಮಾಡಿ ಪಾತ್ರರಾಗಿ ರಾಮನಾಮದ ಬಗ್ಗೆ ಏನಾದರೂ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅವನು ಯಾರು, ಅವನ ನಾಮ ಏನು, ಅವನ ಹೆಸರೇನು? ಅವನು ಬೇರೆ ಯಾರೂ ಅಲ್ಲ, ಕರ್ನಾಟಕದವನೇ ಆದಂತಹ ಆಂಜನೇಯ ಅಂತ ತಿಳಿಬೇಕಂತ. ರಾಮ ಭಾರತದ ಉತ್ತರದಲ್ಲಿ ಜನಿಸಿದರೆ ರಾಮನ ಭಕ್ತ ಹನುಮ ಕರ್ನಾಟಕದಲ್ಲಿ ಜನಿಸಿದ. ರಾಮನಿಗೂ ರಾಮ ಭಕ್ತನಾದ ಆಂಜನೇಯನಿಗೂ ಎಷ್ಟು ಅದ್ಭುತವಾದ ಈಶ ದಾಸ್ಯ ಭಾವ ಇತ್ತು ಅಂತ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ರಾಮಾಯಣದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು. ಎಲ್ಲಿ ರಾಮನ ಚರಿತ್ರೆ ನಡೀತದೆ, ರಾಮನಾಮ ಜಪ ನಡೀತದೆ, ರಾಮನ ಗುಣಗಾನ ನಡೀತದೆ, ಅಲ್ಲಿ ಯಾರು ಬಂದು ಕುಳಿತಿರ್ತಾರೆ? ಬಾಷ್ಪಲೋಚನ ಕೃತಾಂಜಲಿ ಸದಾ, ಎರಡೂ ಕೈಗಳನ್ನು ಮುಚ್ಚಿ ಕಣ್ತುಂಬ ಆನಂದ ಬಾಷ್ಪವನ್ನು ಸುರಿಸ್ತಾ ರಾಮ 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 ಅಂತ ನಾಮ ಹೇಳ್ತಾ ಹೇಳ್ತಾ ಆಂಜನೇಯ ಬಂದು ಕುಳಿತಿರ್ತಾನಂತೆ, ಹನುಮಂತ ಬಂದು ಕುಳಿತಿರ್ತಾನೆ. ಹಾಗಾಗಿ ರಾಮನಿಗೂ ಹನುಮನಿಗೂ ಇರುವ ನಂಟಸ್ತಿಕೆ ಬಹಳ. ಇಲ್ಲಿ ನಡೆಸ್ತಾ ಇರುವ ಕಾರ್ಯಕ್ರಮಕ್ಕೆ ಆಂಜನೇಯ ಬಂದಿರ್ತಾನೆ, ನಮ್ಮೊಳಗಿದ್ದು ಶಕ್ತಿಯನ್ನು ಆತ ನೀಡ್ತಾನೆ, ನಮ್ಮೊಳಗಿದ್ದು ರಾಮನಾಮವನ್ನು ಅವನು ಹೇಳಿಸ್ತಾನೆ ಅನ್ನೋ ಭಾವವನ್ನು ಮೊದಲು ನಾವು ತಂದುಕೊಳ್ಬೇಕು. ಇಷ್ಟಾದ ಮೇಲೆ ರಾಮನ ಗುಣಗಾನವನ್ನು ಮಾಡಬೇಕು. ರಾಮ ಅಂದರೆ ಯಾರು? ರಾಮನ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಬೇಕಲ್ಲ. ರಾಮ ಅಂದರೆ ಯಾರು? ಸಂಸ್ಕೃತದ ಶಬ್ದ ರಾಮ, ರಮಯತಿ ಇತಿ ರಾಮಃ, ಎಲ್ಲರನ್ನ
ಯಾವ ಕಾರಣಕ್ಕೂ ದುಃಖ ಪಡಬಾರ್ದು, ಆನಂದದಿಂದ ಇಡಬೇಕು. ಹಾಗೆ ಮಾಡ್ತಾನಾದ್ದರಿಂದ ಅವನಿಗೆ ರಾಮ ಅಂತ ಹೆಸರು ಬಂತಂತೆ. ಲೋಕಾನ್ ರಮಯತೀತಿ ರಾಮ. ಇದಕ್ಕೆ ವಿರುದ್ಧವಾದದ್ದು ರಾವಣ ಅಂತ. ಲೋಕಾನ್ ರಾವಯತೀತಿ ರಾವಣ. ಯಾವಾಗಲೂ ಲೋಕದ ಜನರು ದುಃಖ ಪಡ್ತಾನೇ ಇರಬೇಕಂತೆ. ರವ ರವ ಅಂತ ಶಬ್ದ ಕೇಳಿರ್ಬೇಕಲ್ಲ. ರವ ರವ, ರವ ರವ ಅಂದರೆ ದುಃಖ, ಸದಾ ದುಃಖ ಪಡೋ ಹಾಗೇ ಮಾಡ್ತಾ ಇದ್ದಂತೆ. ಅವನಿಗೆ ರಾವಣ ಅಂತ ಹೆಸರಂತೆ. ಲೋಕದ ಜನರನ್ನು ಸದಾ ದುಃಖಿಗಳನ್ನಾಗಿ ಮಾಡೋನು ರಾವಣ, ಲೋಕದ ಸಜ್ಜನರನ್ನು ಸದಾ ಸುಖ ಪಡುವಂತೆ ಮಾಡೋನು ರಾಮ. ರಮಯತೀತಿ ರಾಮ, ರಾವಯತೀತಿ ರಾವಣ ಅಂತ ಹಿರಿಯರು ನಮಗೆ ರಾಮ ರಾವಣ ಶಬ್ದಗಳನ್ನು ವಿವರಣೆ ಕೊಡುವಾಗಲೇ ಇದನ್ನು ಕೊಟ್ರಂತೆ. ನಾವು ರಾಮನಾಮ ಜಪ ಮಾಡೋಣದ್ರಿಂದ ಲಾಭ ಏನು? ಹಾಗಾದರೆ ನಾವು ಆನಂದದಿಂದ ಇದ್ದು ನಮ್ಮ ಜೊತೆಗಿರುವವರನ್ನು ಆನಂದದಿಂದ ಇಡಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಅವನಿಗೆ ರಾಮ ಅಂತ ನಾಮ ಬಂತಂತೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ರಾಮ ಕೌಸಲ್ಯ ನಂದನನಾಗಿ ಅವತಾರ ಮಾಡಿದ ಮೇಲೆ ದಶರಥನಿಗೆ ಬಹಳ ದಿನ ಆದಮೇಲೆ ಮಕ್ಕಳು ಹುಟ್ಟಿದ್ದು. ಬೇಗ ಮಕ್ಕಳು ಹುಟ್ಟಿರಲಿಲ್ಲ ಅವನಿಗೆ. ಯಜ್ಞ ಪುರುಷನನ್ನು ಬೇಡ್ಕೊಂಡ, ಪುತ್ರಕಾಮೇಷ್ಟಿ ಯಾಗ ಮಾಡಿದ. ತಡವಾಗಿ ಮಕ್ಕಳು ಆದಮೇಲೆ ಒಂದು ವಿಶೇಷ ಏನು ಅಂದರೆ 4 ಮಕ್ಕಳು ಹುಟ್ಟಿದ್ರು, 3 ಜನ ತನ್ನ ಪತ್ನಿಯರಲ್ಲಿ, ಪಟ್ಟದರಸಿಯರಲ್ಲಿ. ಅಯೋಧ್ಯೆ ಕಾರ್ಯಭಾರ ಬಹಳ ಇರ್ತಿತ್ತು. ಏನೇನೋ ನ್ಯಾಯ ಅನ್ಯಾಯ ಬಿಡಿಸ್ಬೇಕು, ಅವರವರಿಗೆ ಒಂದು ಮಾಡಿಸ್ಬೇಕು, ಕೂಡಿಸ್ಬೇಕು, ವ್ಯಾಜ್ಯಗಳನ್ನು ಬಗೆಹರಿಸಬೇಕು, ಇದೆಲ್ಲ ಇರ್ತಿತ್ತು ರಾಮನಿಗೆ, ಇದು ದಶರಥನಿಗೆ. ಆಡಳಿತ ಅಂದಮೇಲೆ ಇರೋದೇ ಅಲ್ವೇ. ಇಷ್ಟು ಆಡಳಿತದ ತಲೆ ಬಿಸಿ ಇದ್ದರೂ ದಶರಥ ರಾಜ ಅದನ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ತಿದ್ದ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಎಲ್ಲ ಆಡಳಿತದ ವ್ಯಾಜ್ಯಗಳನ್ನು ಅನುಭವಿಸಿದವನು ಕೌಸಲ್ಯ ಕೋಣೆಗೆ ಬಂದು ತೊಟ್ಟಿಲಿನಲ್ಲಿ ರಾಮ ಮಲಗಿದಾಗ ಒಂದು ಸಲ ಅವನ ಮುಖ ನೋಡ್ತಿದ್ದ. ಆ ಮುಖದಲ್ಲಿ ಅಷ್ಟು ನಗು ಇರ್ತಿತ್ತಂತೆ. ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ್ಯ ರಾಜ ಕೃತಕೃತ್ಯಾಸೀತ್. ರಾಮ ಮುಖೇಂದು ಬಿಂಬಂ, ರಾಮನ ಮುಖಚಂದ್ರವನ್ನು, ಮುಖಬಿಂಬವನ್ನು ದರ್ಶನ ಮಾಡ್ತಿರ್ಲಿಕ್ಕೆ ದಶರಥನಿಗೆ ಬೆಳಗ್ಗೆಯಿಂದ ಏನೆಲ್ಲ ಅನುಭವಿಸಿರ್ತಿದ್ನಲ್ಲ, ರಾಜ್ಯ ವ್ಯಾಜ್ಯ ತ್ಯಾಜ್ಯ ಎಲ್ಲ ಮರ್ತೋಗ್ತಿತ್ತಂತೆ. ಎಲ್ಲ ಮರ್ತೋಗ್ತಿತ್ತು. ಅಷ್ಟು ಆನಂದ ಆಗ್ತಿತ್ತಂತೆ ರಾಮನ ಮುಖ ನೋಡಿದಾಗ. ಈ ಪ್ರಸಂಗ ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕು. ರಾಮನ ಮುಖ ಹೇಗಿದೆ? ಚಂದ್ರಬಿಂಬದಂತಿದೆ ಅಂತ. ಚಂದ್ರಬಿಂಬದಲ್ಲೂ ಕಲೆ ಇದೆ. ಚಂದ್ರನಿಗೆ ಶಶಾಂಕ ಅಂತ ಹೆಸರು. ಮೊಲದಂತೆ ಒಂದು ಕಲೆ ಇದೆ, ಕಳಂಕ ಇದೆ. ಹಾಗಾಗಿ ಚಂದ್ರಬಿಂಬದಲ್ಲೂ ಕಳಂಕ ಇದೆ. ಚಂದ್ರನ ಬಿಂಬವನ್ನು ಹೋಲಿಸ್ಲಿಕ್ಕಿಲ್ಲಂತೆ. ಯಾಕೆ ಅಂದರೆ ರಾಮನ ಮುಖದಲ್ಲಿ ಆ ಕಳಂಕವೂ ಇಲ್ಲಂತೆ. ಯಾವ ಕಳಂಕವೂ ಇಲ್ಲದ ವ್ಯಕ್ತಿತ್ವದಲ್ಲಿ ಕಳಂಕ ಇಲ್ಲ, ಮುಖದಲ್ಲಿ ಕಳಂಕ ಇಲ್ಲ. ಅಷ್ಟು ಪರಿಶುದ್ಧವಾದ ಮುಖಬಿಂಬ ರಾಮನ ಮುಖಬಿಂಬ. ಆ ರಾಮನ ಮುಖಬಿಂಬವನ್ನು ದಶರಥ ರಾಜ ನೋಡಿ ತನ್ನ ದುಃಖಗಳನ್ನು ಕಳೆದುಕೊಂಡು ಮತ್ತೆ ತನ್ನ ಜೀವನದ ಉಲ್ಲಾಸವನ್ನು ಪಡಿತಿದ್ದ ಅಂತ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ಇದು ನಮಗೆ ಕೊಡುವಂಥ ಮತ್ತೊಂದು ಸಂದೇಶ. ನಮ್ಮ ಜೀವನದ ಬಹಳಷ್ಟು ಆಗುಹೋಗುಗಳನ್ನು ನಾವು ಮರೆಯೋದು ಹೇಗೆ? ಮನುಷ್ಯ ಇವತ್ತು ಎಷ್ಟು ವ್ಯಾಪೃತನಾಗಿದ್ದಾನೆ, ಎಷ್ಟು ಅಲ್ಲೋಲ ಕಲ್ಲೋಲ ಆಗಿದ್ದಾನೆ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಮನಸ್ಸಿನಿಂದ ದುಃಖ ಪಡ್ತಿದ್ದಾನೆ, ದೇಹದಿಂದ ರೋಗ ರುಜಿನಗಳಿಗೆ ಒಳಗಾಗಿ ದುಃಖ ಪಡ್ತಿದ್ದಾನೆ, ಆಫೀಸ್ನಲ್ಲಿ ಅಫಿಷಿಯಲ್ ವರ್ಕ್ಗಳಿಂದ ಟೆನ್ಷನ್ ಆಗ್ತಾ ಇದ್ದಾನೆ. ಇವತ್ತು ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸ ಮಾಡಿ ದುಃಖ ಪಡ್ತಿದ್ದಾನೆ. ಎಷ್ಟೋ ಅವರ್ ಕೆಲಸ ಮಾಡ್ತಾನೆ, ಅದರಿಂದ ದುಃಖ ಪಡ್ತಿದ್ದಾನೆ.
ಒಟ್ಟು ಈ ಸ್ಟ್ರೆಸ್ಸಿನಿಂದ ಹೊರಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಯಾವುದರಿಂದ ಅಂತ ಆಗ್ತಾ ಇಲ್ಲ. ರಾಮಾಯಣದ ಈ ಸಂದರ್ಭ, ಈ ಪ್ರಸಂಗ ನಮಗೆಲ್ಲ ಪಾಠ ಹೇಳಿಕೊಡ್ತದೆ. ಏನು ಬೇರೆ ಮಾಡೋದು ಬೇಡ, ನಿರಂತರ ರಾಮನಾಮ, ರಾಮನ ಮುಖ ಬಿಂಬ ಎರಡನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡ್ರೆ ಅದೇ ನಮ್ಮ ಸ್ಟ್ರೆಸ್ಸನ್ನು ಪರಿಹಾರ ಮಾಡ್ತದೆ, ದಶರಥನಿಗೆ ಮಾಡಿದಂತೆ ಅಂತ ರಾಮಾಯಣ ಸಂದೇಶ ಕೊಡ್ತದೆ. ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ್ಯ ರಾಜ ಕೃತಕೃತ್ಯ ಆಸೀತ್. ಜೀವನದಲ್ಲಿ ಸಣ್ಣ ಕೆಲಸ ಮಾಡಿದರೂ ನೆಮ್ಮದಿ ಇರಬೇಕಂತೆ, ದೊಡ್ಡ ಕೆಲಸ ಮಾಡಿದರೂ ನೆಮ್ಮದಿ ಇರಬೇಕಂತೆ. ಏನು ಮಾಡಿದರೂ ನೆಮ್ಮದಿ ಇಲ್ಲದೆ ಹೋದರೆ ಕೆಲಸ ಮಾಡಿದಾಗ ಎಷ್ಟು ದುಃಖ ಆಗ್ತದೆ. ಅದಕ್ಕೆ ಕೃತಕೃತ್ಯ ಆಸೀತ್ ಅಂತಾರೆ ರಾಮಾಯಣದಲ್ಲಿ. ಕೃತಕೃತ್ಯ ಆಸೀತ್, ಕೃತಕೃತ್ಯ ಅಂದರೆ ಧನ್ಯ ಅಂತ. ನನ್ನ ಜೀವನದಲ್ಲಿ ಏನು ಮಾಡ್ತೇನೋ ಬಿಡುತ್ತೇನೋ, ಆಗ್ತದೋ ಇಲ್ಲವೋ, ಯೋಜನೆಗಳು ಹಾಕಿದ್ದೇನೆ ಸರಿ ಆಗ್ತದೋ, ಅದೆಲ್ಲ ಯಾವುದು ಬೇಡ. ಕೃತಕೃತ್ಯ ಧನ್ಯ ಅನಿಸಿತ್ತಂತೆ ರಾಮನಿಗೆ, ದಶರಥನಿಗೆ. ಯಾವುದರಿಂದ ಧನ್ಯ ಅಂದರೆ ರಾಮನ ಮುಖ ನೋಡಿದ್ನೆಲ್ಲ ಅದಕ್ಕೆ ಧನ್ಯ ಅಂತಿದ್ದಂತೆ. ಮುಖನೇ ಹಾಗಿತ್ತಂತ, ಮುಖಬಿಂಬವೇ ಹಾಗಿತ್ತಂತ. ಇದು ಒಂದು ಘಟ್ಟ. ರಾಮ ಬೆಳೀತಾ ಬೆಳೀತಾ ಬಂದ. ಬೆಳವಣಿಗೆ ರಾಮನಿಗೆ ನಿಮ್ಮಂತೆ ದೇಹದಿಂದ ಅಲ್ಲ. ನಾವು ಊಟ ಮಾಡಿ ಆಹಾರ ತಗೊಂಡು ಇನ್ನೇನೋ ಪದಾರ್ಥಗಳನ್ನು ತಿಂದು ನೀರು ಕುಡಿದು ನಮ್ಮ ದೇಹವನ್ನು ಬೆಳೆಸ್ತೇವೆ. ರಾಮನ ದೇಹದ ಬೆಳವಣಿಗೆ ಹಾಗಲ್ಲ ಅಂತಾರೆ. ಯಾಕೆ ಅಂದರೆ ರಾಮನ ದೇಹ ಚಿನ್ಮಯವಾದ ದೇಹ. ಚಿನ್ಮಯ ಅಂದರೆ ಜ್ಞಾನಮಯ ಅಂತ ಅರ್ಥ. ಜ್ಞಾನ, ಆನಂದ, ಎಷ್ಟು ಗುಣಗಳಿದ್ದಾವೋ ಲೋಕದಲ್ಲಿ ಆ ಗುಣಗಳೇ ದೇಹದ ರೂಪವಾಗಿದ್ದಾವಂತೆ. ಔದಾರ್ಯ, ತ್ಯಾಗ, ಮಾನವ ಮೌಲ್ಯಗಳು ಇವೆಲ್ಲ ಗುಣಗಳಾಗಿ ರಾಮನ ದೇಹ ಅದು ಅಪ್ರಾಕೃತವಾದ ದೇಹ. ಪ್ರಾಕೃತ ದೇಹ ಅಂದರೆ ಪಂಚಭೂತಗಳಿಂದ ನಿರ್ಮಾಣ ಆದದ್ದಕ್ಕೆ ಪ್ರಾಕೃತ ಅಂತ ತಿಳಿತೀವಿ. ಪೃಥಿವಿ, ಅಪೋ, ತೇಜಸ್ಸು, ವಾಯು, ಆಕಾಶ, ಕಾಲ ಇವುಗಳಿಂದ ನಿರ್ಮಾಣ ಆದರೆ ಅದು ಪ್ರಾಕೃತ ದೇಹ. ರಾಮನ ದೇಹ ಆ ಥರದ ದೇಹ ಅಲ್ಲ, ಅದು ಅಪ್ರಾಕೃತವಾದ ದೇಹ. ಕೌಸಲ್ಯ ಹೊಟ್ಟೆಯಲ್ಲಿ ಗರ್ಭದ ವಾಸ ಮಾಡಿ ಅಲ್ಲಿರುವಂತಹ ಬೇರೆ ಬೇರೆ ಮಲಗಳ ಸಂಪರ್ಕದಿಂದ ರಾಮನ ದೇಹ ಹುಟ್ಟಲೇ ಇಲ್ಲ. ಕೆಲವರಿಗೆ ಹಾಗೊಂದು ಭ್ರಮೆ ಇದೆ ಅಷ್ಟೇ, ರಾಮನ ದೇಹ ಹಾಗೆ ಹುಟ್ಟಿತು ಅಂತ. ನಮ್ಮ ದೇಹ ಎಲ್ಲ ತಾಯಿ ಗರ್ಭದೊಳಗಿದ್ದು ಅಲ್ಲಿರುವ ಶುಕ್ಲ ಶೋಣಿತ ರಕ್ತಗಳ ಸಂಪರ್ಕದಿಂದ ಹುಟ್ಟಿ ಬರ್ತದೆ ಈ ದೇಹ. ಆದರೆ ರಾಮನ ದೇಹ ಹಾಗಲ್ಲ. ರಾಮ ಚಿನ್ಮಯ, ಚಿದಾನಂದ, ಆನಂದ ಸ್ವರೂಪ. ಅವನ ದೇಹ ಹಾಗೆ ಬರಲಿಲ್ಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ನಾನು ಹೇಗೆ ಹುಟ್ಟಿ ಬಂದೆ ಅಂತ ನೀನು ತಿಳಿ, ನಿನ್ನನ್ನು ಮತ್ತೆ ಮತ್ತೆ ಭೂಮಿಯಲ್ಲಿ ಹುಟ್ಟಿಸದೇ ಇರೋ ಹಾಗೆ ನಾನು ನೋಡ್ಕೊಳ್ತೇನೆ ಅಂತಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ, ಕೃಷ್ಣನ ಮಾತು. ನನ್ನ ಜನನವನ್ನು, ನಾನು ಜನ್ಮ ತಳೆದು ಮಾಡಿದಂಥ ಕಾರ್ಯವನ್ನು, ಅದರ ಹಿಂದೆ ಇರುವ ಗುಟ್ಟನ್ನು ಯಾರು ತಿಳಿತಾರೋ ಪುನರ್ಜನ್ಮ ನವಿದ್ಯತೆ, ಅವನ ಪುನರ್ಜನ್ಮಕ್ಕೆ ಎಡೆ ಮಾಡಲ್ಲ ಅವನನ್ನು ಅಂತಾನೆ. ಇಷ್ಟು ವಿಶೇಷ ದೇವರ ಜನ್ಮದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ. ನೃಸಿಂಹನ ಅವತಾರ ಕೇಳಿದ್ದೀವಿ. ನರಸಿಂಹ ಕಂಬದಿಂದ ಬಂದ. ದೇವರು ಭೂಮಿಗೆ ಬಂದಾಗೆಲ್ಲ ಗರ್ಭವಾಸ ಮಾಡೇ ಬರೋದಾದರೆ ಕಂಬದಿಂದ ಬಂದಾಗ ಅಮ್ಮ ಎಲ್ಲಿದ್ಲು? ಕಂಬದಿಂದ ಬಂದ ನಾರಸಿಂಹನಿಗೆ ಅಪ್ಪ ಯಾರು? ಅರೆ, ಕಂಬ ಒಡೆದುಕೊಂಡು ಬಂದಂಥ ನರಸಿಂಹನಿಗೆ ದೇಹ ಬಂದಿದೆ ಅಂದರೆ ದೇಹ ಕೊಟ್ಟದ್ದು ಯಾವ ಆಹಾರ ಪದಾರ್ಥ? ಪಂಚಭೂತಗಳೇ ಅವನ ದೇಹವನ್ನು ನಿರ್ಮಾಣ ಮಾಡೋದಾದರೆ ನರಸಿಂಹ ಕಂಬದಿಂದ ಬಂದಾಗ ಕಂಬದೊಳಗೆ ಎಲ್ಲಿದೆ ಸಿಕ್ತು ಪಂಚಭೂತಗಳು? ಯೋಚನೆ ಮಾಡಬೇಕಲ್ಲ. ತದಾ ನೃಸಿಂಹಾಕೃತಿರಾವಿರಾಸೀತ್. ನೃಸಿಂಹನ ರೂಪ ಬಂದದ್ದು ಕೇವಲ ಕಂಬದೊಳಗೆ ಒಳಗಿದ್ದವನೇ ಎಲ್ಲರ ಕಣ್ಣಿಗೆ ವ್ಯಕ್ತನಾಗುವಂತೆ ಕಂಬ ಒಡೆದುಕೊಂಡು ಬಂದ. ಹೀಗೆ ತಾನೇ ಪುರಾಣಗಳು ಹೇಳ್ತಾವೆ. ಇದಕ್ಕೆ ಅನುಗುಣವಾಗಿ ರಾಮನನ್ನು ಕೌಸಲ್ಯ ನಿಮಿತ್ತ ಅಷ್ಟೇ
ಅವಳ ಗರ್ಭದಲ್ಲಿ ರಾಮ ನಮ್ಮಂತೆ ವಾಸ ಮಾಡಿ ದುಃಖಗಳನ್ನು ಅನುಭವಿಸಿದವನಲ್ಲ. ವ್ಯಕ್ತನಾದ, ಎಲ್ಲರಿಗೆ ಕಣ್ಣಿಗೆ ಕಾಣುವಂತೆ ಸೂರ್ಯನಂತೆ ವ್ಯಕ್ತನಾದ. ಇದು ರಾಮನ ಅಭಿವ್ಯಕ್ತಿ. ಅವನ ದೇಹದಲ್ಲಿ ಪರಿಣಾಮ ವಿಕಾರಗಳು ಯಾವುದೂ ಇಲ್ಲ. ಅವನು ನಿರ್ವಿಕಾರ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂತ ಅದಕ್ಕೆ ಅವನನ್ನು ಕೊಂಡಾಡ್ತಾರೆ. ಪರಬ್ರಹ್ಮ ಸ್ವರೂಪನೇ ರಾಮ. ಬೆಳವಣಿಗೆ ಲೋಕದ ದೃಷ್ಟಿಯಿಂದ ತೋರಿಸ್ತಾ ಜನಕರಾಜನ ಆಸ್ಥಾನಕ್ಕೆ ಅಂತ ಹೊರಟಿದ್ದಂತೆ. ಆಗ ನಡೆದ ಒಂದು ಘಟನೆಯನ್ನು ನಿಮ್ಮ ಮುಂದೆ ನೆನಪಿಸ್ತೀನಿ. ವಿದೇಹ ನಾರೀ ನರವರ್ಯ ಸಂಘಾಹ, ವಿದೇಹ ನಾರೀ ನರವರ್ಯ ಸಂಘಾಹ. ರಾಮ ಲಕ್ಷ್ಮಣರಿಬ್ಬರು ಆಗತಾನೆ ಯೌವನಕ್ಕೆ ಕಾಲಿಟ್ಟಿದ್ರು. ಬಿಲ್ಲು ಬಾಣಗಳನ್ನು ಧರಿಸಿ ಜನಕರಾಜನ ಆಸ್ಥಾನದಲ್ಲಿ ಬಿಲ್ಲಿನ ಹಬ್ಬ ಇದೆ, ಬಿಲ್ಲು ಮುರಿಬೇಕಾಗಿದೆ. ಶಿವ ಕೊಟ್ಟ ಬಿಲ್ಲು. ಹಾಗಾಗಿ ಬಿಲ್ಲು ಮುರಿದರಷ್ಟೇ ಸೀತೆಯನ್ನು ಕನ್ಯಾದಾನ ಮಾಡ್ತೇನೆ ಅಂತ ಜನಕ ಪ್ರತಿಜ್ಞೆ ಮಾಡಿದ್ದ. ರಾಮ ಆ ಪಟ್ಟಣದ ಒಳಗೆ ಪ್ರವೇಶ ಮಾಡುವಾಗ ಒಂದು ಚಿಕ್ಕ ಘಟನೆ ಆಯಿತು ಅಂತ ಹೇಳ್ತಾರೆ, ಒಂದು ಉಪಕಥೆ. ರಾಮನ ಮಹಿಮೆ ತಿಳಿದುಕೊಳ್ಳಿಕ್ಕೆ ಇವೆಲ್ಲ ಬೇಕು ನಮಗೆ. ಎಲ್ಲರ ಬಾಯಲ್ಲಿ ರಾಮನಾಮ ಬರ್ತಾ ಇತ್ತಂತೆ. ಆಸ್ಥಾನದ ಒಳಗೆ ಪ್ರವೇಶ ಮಾಡುವ ಮುನ್ನವೇ ಒಂದಿಷ್ಟು ಜನ ಋಷಿಕುಮಾರರು ಕೈಯಲ್ಲಿ ಒಂದೊಂದು ಕಲ್ಲು ಹಿಡ್ಕೊಂಡು ನಿಂತಿದ್ರಂತೆ. ಕಲ್ಲು ಯಾಕೆ ಹಿಡ್ಕೊಂಡಿದ್ದಾರೆ ಅಂತ ರಾಮನಿಗೆ ಕುತೂಹಲ ಆಯಿತು. ಲಕ್ಷ್ಮಣ ಪಕ್ಕದಲ್ಲಿದ್ದ, ವಿಶ್ವಾಮಿತ್ರರು ಇದ್ದರು. ರಾಮ ಲಕ್ಷ್ಮಣನಿಗೆ ಕೇಳ್ದ, ಕಲ್ಲು ಯಾಕೋ ಹಿಡ್ಕೊಂಡಿದ್ದಾರೆ, ಏನಾದರೂ ಸ್ಟ್ರೈಕ್ ನಡೀತಾ ಇದೆನಾ ಕೇಳು ಅಂತಂದ. ಕಲ್ಲು ಹಿಡಿಯೋದು ಹಾಗೆ ತಾನೆ ಅಲ್ಲ, ಈ ಇತ್ತೀಚಿಗೆ ಕಲ್ಲು ಬಹಳ ಕಡೆ ಹಿಡಿಲಿಕ್ಕೆ ಶುರು ಮಾಡಿದ್ದಾರೆ, ಅದು ಬೇರೆ. ಮೆರವಣಿಗೆ ಆದಾಗೆಲ್ಲ ಕಲ್ಲಿನ ಸ್ಟಾಕ್ ಇಡುವವರು ಬಹಳ ಜನ ಇದ್ದಾರೆ. ಅಲ್ಲಿಯೂ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ. ಕಲ್ಲು ಯಾಕೆ ಹಿಡಿದಿದ್ದಾರೆ? ಲಕ್ಷ್ಮಣನಿಗೆ ಹೇಳಿ ಕಳಿಸಿದ ರಾಮ, ಮೊದಲು ಕಲ್ಲು ಯಾಕೆ ಹಿಡಿದಿದ್ದಾರೆ ಕೇಳಿ ಬಾ, ಆಮೇಲೆ ಒಳಗೆ ಹೋಗೋಣ. ಹೋಗುವಾಗ ಕಲ್ಲು ಹಾಕಿದ್ರೆ ಏನು ಮಾಡ್ತೀಯ? ಸರಿ ಅಂತ ಲಕ್ಷ್ಮಣ ಹೋಗಿ ಋಷಿಕುಮಾರರನ್ನೆಲ್ಲ ಕೇಳಿದ್ನಂತೆ. ಋಷಿಕುಮಾರರೇ, ಕಲ್ಲು ಯಾಕೆ ಹಿಡ್ಕೊಂಡಿದ್ದೀರಿ? ರಾಮ ಬರ್ತಿದ್ದಾನೆ, ನಮ್ಮಣ್ಣ ಎಂಥ ಪರಾಕ್ರಮಿಯವನು, ನೀವು ಕಲ್ಲು ಹಿಡ್ಕೊಂಡು ನಿಂತಿದ್ದದ್ದು ಯಾಕೆ ಅಂತ ಕೇಳಿ ಕಳಿಸಿದ ನನಗೆ ಅಂತಂದ. ಸರಿ, ಋಷಿಕುಮಾರರು ಉತ್ತರ ಕೊಡಬೇಕಲ್ಲ. ಮೊದಲು ರಾಮ ಅಂದ್ರಂತೆ. ರಾಮನ ನಾಮ ಹೇಳಿ ಲಕ್ಷ್ಮಣನಿಗೆ ಉತ್ತರ ಕೊಡ್ತಾರೆ. ಏನಲ್ಲ, ಈಗ ತಾನೇ ನೀವು ಸ್ವಲ್ಪ ದೂರದಿಂದ ಪ್ರಯಾಣ ಮಾಡಿ ಬಂದ್ರಲ್ಲ, ಗೌತಮರ ಆಶ್ರಮಕ್ಕೆ ಅಂತ ರಾಮ ಹೋಗಿದ್ನಲ್ಲ, ಗೌತಮರ ಆಶ್ರಮದಲ್ಲಿ ಒಂದು ಕಲ್ಲನ್ನು ರಾಮ ತುಳಿದ್ನಂತೆ, ಅದು ಹೆಣ್ಣಾಯಿತಂತೆ. ಆ ಹೆಣ್ಣು ಅಹಲ್ಯೆ ಅವಳನ್ನು ಗೌತಮರೊಟ್ಟಿಗೆ ಮತ್ತೆ ಸೇರಿಸಿದ ರಾಮ. ನಮಗೆ ಯಾರು ಕನ್ಯೆ ಕೊಡೋರಿಲ್ಲ ಋಷಿಕುಮಾರರು ಅಂತ, ಈ ಕಲ್ಲನ್ನು ಕಾಲು ಕೆಳಗೆ ಹಾಕ್ತೇವೆ, ರಾಮನ ಕಾಲಿನಲ್ಲೇನೋ ಶಕ್ತಿ ಇದೆ ಅಂತೆ, ಕಲ್ಲು ತೊಳೆದ್ರೆ ಹೆಣ್ಣಾಗ್ತದೆ, ಅದಕ್ಕೆ ಕಲ್ಲು ಹಿಡಿದಿದ್ದೇವೆ ಅಂತಂದ್ರಂತೆ. ಎಂಥ ಅದ್ಭುತ ಪ್ರಸಂಗ, ಎಷ್ಟು ರಸಮಯವಾದ ಪ್ರಸಂಗ. ಕಾಡಿನಲ್ಲಿ ಋಷಿಗಳಾಗಿ ವೇದಾಧ್ಯಯನ ಮಾಡಿ ಯಜ್ಞ ಯಾಗ ಮಾಡಿಕೊಂಡು ವೈದಿಕರಾಗಿರುವ ನಮಗೆ ಕನ್ಯೆ ಕೊಡ್ತಾ ಇಲ್ಲ. ಸಿಟಿಯಲ್ಲಿ ವಾಸ ಮಾಡಿ ಸಾಫ್ಟ್ವೇರ್ ಆದರೆ ಕೊಡ್ತಾರಷ್ಟೇ ಈಗ. ಹಾಗಾಗಿ ರಾಮನ ಕಾಲಲ್ಲಿ ಕನ್ಯೆ ಮಾಡೋ ಶಕ್ತಿ ಇದೆ ಅಂತೆ, ನಾವು ಕಲ್ಲೆಲ್ಲ ಕಾಲಿಗೆ ಹಾಕ್ತೇವೆ, ಒಂದೊಂದೇ ಕಲ್ಲು ತುಳಿತಾ ಹೋಗಲಿ, ಒಂದೊಂದು ಕನ್ಯೆ ಕೊಟ್ಟರೆ ಸಾಕು ಅಂತಂದ್ರಂತೆ. ಎಷ್ಟು ರಸಮಯವಾದ ಪ್ರಸಂಗ ನೋಡಿ. ಇದು ರಾಮಾಯಣದಲ್ಲಿ ಬಂದದ್ದು ಅಂತಲ್ಲ, ಉಪಕಥೆಗಳು. ರಾಮನ ಪಾದದ ಶಕ್ತಿ ಅಂಥದ್ದು, ರಾಮನ ನಾಮದ ಶಕ್ತಿ ಅಂಥದ್ದು ಅನ್ನಲಿಕ್ಕೆ ಇವೆಲ್ಲ ಕಥೆಗಳನ್ನು ಹಿರಿಯರು ಹೇಳ್ತಾರೆ. ಪಾದಕ್ಕೆ ಆ ಶಕ್ತಿ ಇದೆ ಅಂತೆ, ರಾಮನ ಪಾದಕ್ಕೆ. ರಾಮ ಎಲ್ಲರ ಮೇಲೆ ಹರಿಸಿದ, ಮುಗುಳು ನಕ್ಕ, ಸಂತೋಷಪಡಿಸಿದ. ಅವನನ್ನು ನೋಡಿ ಆನಂದದಿಂದ ಎಲ್ಲರೂ ಹೃದಯದಲ್ಲಿ ರಾಮನ ರೂಪವನ್ನು ತುಂಬಿಕೊಂಡ್ರಂತಾವಾಗ. ಅದನ್ನು ಹೇಳುವಾಗ ಹೇಳ್ತಾರೆ ಹಿರಿಯರು, ಕಣ್ಣನ್ನು ದುಂಬಿಯನ್ನಾಗಿ ಮಾಡಿಕೊಂಡಿದ್ರಂತೆ. ಕಣ್ಣು ದುಂಬಿ, ರಾಮನ ಸೌಂದರ್ಯ ಜೇನಾದ ಹಾಗಾಗಿತ್ತಂತೆ. ಸಾಮಾನ್ಯ ಹೂವಿನಲ್ಲಿ ಜೇನಿರ್ತದೆ, ಜೇನನ್ನು ಸವಿಯುವಾಗ ದುಂಬಿ ಒಂದು ಹಂತಕ್ಕೆ ಸವಿತದೆ, ಖಾಲಿ ಆದಮೇಲೆ ಮತ್ತೊಂದು ಹೂವನ್ನು ಹುಡುಕೊಂಡು ಹೋಗ್ತದೆ.
ಇಲ್ಲೇನಾಗಿತ್ತು ಅಂದರೆ ಜೇನು ಖರ್ಚೆ ಆಗ್ತಾ ಇಲ್ಲಂತೆ, ಸವಿತಾನೇ ಇದ್ದಾರೆ. ಕಣ್ಣನ್ನು ದುಂಬಿಗಳಂತೆ ಮಾಡಿಕೊಂಡು ರಾಮನ ಸೌಂದರ್ಯದ ಜೇನನ್ನು ಸವಿತಾನೇ ಇದ್ದರೆ ಹೊರತು ಕಣ್ಣೇ ಮುಚ್ಚಲಿಲ್ಲ ಅಂತಂತಾರೆ. ವಿದೇಹ ನಾರೀ ನರವರ್ಯ ಸಂಘಾ ತದಾ ಸರಸಾಕ್ಷಿ ಭೃಂಗೈ. ಕಣ್ಣನ್ನು ದುಂಬಿ ಮಾಡಿಕೊಂಡು ರಾಮನ ಸೌಂದರ್ಯದ ಜೇನನ್ನು ಸವಿತಾ ಕಣ್ಣು ಪಿಡುಕಿಸದಂತೆ ರಾಮನನ್ನು ನೋಡಿ ನೋಡಿ ಅದೇ ಒಂದು ದೊಡ್ಡ ಉತ್ಸವವಾಗಿ ಸಂತೋಷಪಟ್ಟರು ಅಂತ ಹೇಳ್ತಾರೆ. ಈ ಪ್ರಸಂಗ ಇದೆಯಲ್ಲ ನಮಗೆ ಕೊಡುವ ಸಂದೇಶ. ರಾಮ ಎಷ್ಟು ಸುಂದರನಾಗಿದ್ದ, ದ್ವೇಷ ಮರಿತಾರೆ, ಒಳಗಿರುವ ಕ್ಲೇಶ ಮರಿತಾರೆ, ತಮ್ಮ ಏನೇನೋ ಮನಸ್ಸಿನಲ್ಲಿ ಅಂದ್ಕೊಂಡಂತಹ ಭಾವಗಳು ಏನೆಲ್ಲ ಇದ್ದಾವೆ, ರಾಗ, ಅವುಗಳನ್ನು ಮರಿತಾರೆ. ಕೇವಲ ರಾಮ ಒಬ್ಬ ಸಾಕು, ರಾಮ ಒಬ್ಬ ಸಾಕು ಅಂತಾರೆ. ಇದು ರಾಮ ಅಂತ ತೋರಿಸ್ತದೆ. ಎಂಥ ಅದ್ಭುತ ರಾಮ. ಇನ್ನೊಂದು ಘಟ್ಟ, ರಾಮ ವನವಾಸಕ್ಕೆ ಹೋಗಲೇಬೇಕು ಅಂತ ನಿಶ್ಚಯಿಸಿದ. ವನವಾಸಕ್ಕೆ ಹೋಗಬೇಕು ಅಂದಾಗ ರಾಮ ಸರಯೂ ನದಿ ದಾಟಿದ ಮೇಲೆ ಗಂಗಾ ನದಿ ದಾಟಬೇಕಾಗಿದೆ. ಗಂಗೆ ದಾಟಿಸ್ಬೇಕಾದ ದೋಣಿಗಳೆಲ್ಲ ಇದ್ದು, ದೋಣಿಗರ ಅಂಬಿಗ ಬೇಕು. ಅಂಬಿಗರಲ್ಲಿ ಒಬ್ಬ ಮುಖಂಡ ಇದ್ದ, ಆತನ ಹೆಸರು ಗುಹಾ ಅಂತ. ಆ ಗುಹಾ ಬಂದು ರಾಮಚಂದ್ರನ ಹತ್ರ ಕೇಳ್ತಾನೆ, ರಾಮ ನಾನು ದೋಣಿ ದಾಟಿಸ್ತೇನೆ, ದೋಣಿ ಹತ್ರಿ, ನಾನು ಅಂಬಿಗ. ಸರಿ ಎಂದ ರಾಮ. ಹಿಂದೆ ಲಕ್ಷ್ಮಣ, ಹಿಂದೆ ಸೀತೆ, ಲಕ್ಷ್ಮಣ, ಮೂವರು ದೋಣಿಯಲ್ಲಿ ಕುಳಿತು ಗಂಗೆ ದಾಟಬೇಕು ಅಂದಾಗ ದೋಣಿಯಲ್ಲಿ ಕಾಲು ಹೀಗಿಡಬೇಕಲ್ಲ. ರಾಮ ಕಾಲೆತ್ತಿ ದೋಣಿಯಲ್ಲಿ ಇಡ್ಲಿಕ್ಕೆ ಹೋಗ್ತಾನೆ. ಗುಹಾ ನಿಲ್ಲು ರಾಮ ಅಂತಂದಂತ. ನಿಲ್ಲು, ಇಡಬೇಡ ಕಾಲು ಅಂತಂದ್ಬಿಟ್ಟೆ. ಇಡಬೇಡ ಅಂತಿದೆಯಲ್ಲ ಗುಹಾ, ನಾನು ಕೂಡದೆ ಹೋದರೆ ದಾಟಿಸ್ತಿ ಹೇಗೆ? ಗಂಗೆ ದಾಟಬೇಕಲ್ಲ ನಾವು. ಇಲ್ಲ ನೀನು ದೋಣಿಯಲ್ಲಿ ಕಾಲಿಡಬೇಡ. ಅಷ್ಟು ಹೇಳ್ತಿದ್ದಾನೆ ಅಂದಮೇಲೆ ಹಿಂತಗದ. ಸರಿ, ಏನು ಮಾಡ್ಬೇಕು ಹೇಳಾಗಾದ್ರೆ? ಏನೆಲ್ಲ ರಾಮ, ನೀನು ಇಲ್ಲಿ ಕೂಡು, ಹೇಳ್ತೀನಿ, ಇಲ್ಲಿ ಕೂಡು ಅಂತ ಕೂಡಿಸಿದ. ಅಲ್ಲೇ ದಂಡೆಯಲ್ಲಿ ಕೂಡಿಸಿದ. ದಡದಲ್ಲಿ ಕೂಡಿಸಿ ಗಂಗೆ ನೀರು ತಗೊಂಡು ಬಂದ. ಬೊಗೆಸು ತುಂಬ ನೀರು ತಂದು ಗುಹಾ, ರಾಮ ನಿನ್ನ ಪಾದಕ್ಕೆ ಅಭಿಷೇಕ ಮಾಡಬೇಕಾಗಿದೆ, ಕಾಲಿಡು ಅಂತಂದಂತೆ. ಕಾಲಿಗೆ ನೀರು ಹಾಕಿ ಗಂಗೆಯ ನೀರಿನಿಂದ ಪಾದ ತೊಳೆದಂತೆ ಗುಹಾ ಅಂತ ರಾಮಾಯಣದಲ್ಲಿ ಬರ್ತದೆ. ಪಾದ ತೊಳೆಯುವಾಗ ರಾಮ ಸಂತೋಷದಿಂದ ತೊಳಸ್ಕೊಂಡ. ಭಕ್ತ ಪಾದ ತೊಳಿತಿದ್ದಾನಲ್ಲ ಅಂತ ಕೇಳ್ತಾನೆ ಗುಹನಿಗೆ, ಗುಹಾ ನೀನೊಬ್ಬ ದೋಣಿ ಓಡಿಸವ, ನೀನು ನನ್ನ ಪಾದ ತೊಳಿತಾ ಇದ್ದಿ, ಪಾದ ತೊಳಿಬೇಕು ಅಂತ ನಿನಗೆ ಅನಿಸ್ತಿ ಯಾಕೆ? ಏನು ಅಂಥ ಕಾರಣ ಇದೆ? ಅದಕ್ಕೆ ಹೇಳ್ತಾನಂತೆ ಗುಹಾ, ರಾಮ ನಿನ್ನ ಪಾದ ತೊಳೆದೆ ಇನ್ಯಾರ ಪಾದ ತೊಳಿಲಿ ಅಂತಾನಂತೆ. ನೋಡಿ ಆ ಮಾತು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕವಿ. ರಾಮನ ಪಾದದಲ್ಲಿ ಏನು ಅಂಥ ಶಕ್ತಿ ಇದೆ ಅಂತ ಕಂಡುಕೊಂಡಿದ್ದ ಗುಹ ಹೇಳುವ ಮಾತು. ಕ್ಷಾಲಯಾಮಿ ತವ ಪಾದ ಪಂಕಜಂ, ಕ್ಷಾಲಯಾಮಿ ತವ ಪಾದ ಪಂಕಜಂ, ನಾಥ ದಾರು ದೃಶದೋಃ ಕಿಮಂತರಂ, ಮಾನುಷೀಕರಣ ಚೂರ್ಣಮಸ್ತಿತೆ, ಪಾದಯೋರಿತಿ ಕಥಾ ಪ್ರಸಿದ್ಧಿ. ಎಷ್ಟು ಅದ್ಭುತವಾದ ಮಾತು. ತವ ಪಾದ ಪಂಕಜಂ ಕ್ಷಾಲಯಾಮಿ, ಹೇ ರಾಮಚಂದ್ರ ಪ್ರಭೋ, ನಿನ್ನ ಪಾದಕಮಲಗಳನ್ನು ನಾನು ಕ್ಷಾಲಯಾಮಿ, ತೊಳಿತೇನೆ. ಯಾಕೆ? ನನ್ನ ದೋಣಿ ಕಟ್ಟಿಗೆದು. ನೀನೇನೋ ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗ್ತಾ ಕಾಡಿನಲ್ಲಿ ಕಲ್ಲನ್ನು ತುಳಿದೆ ಹೆಣ್ಣನ್ನು ಮಾಡಿದೆಯಂತೆ. ಕಲ್ಲಿಗೂ ಕಟ್ಟಿಗೆಗೂ ವ್ಯತ್ಯಾಸ ಏನು ಇಲ್ಲಲ್ಲ ರಾಮ. ನೀನೇನಾದರೂ ನನ್ನ ಕಟ್ಟಿಗೆ ದೋಣಿಯನ್ನು ಹೆಣ್ಣು ಮಾಡಿದರೆ ನಾನು ಎಲ್ಲಿ ವರ ಹುಡ್ಕೊಂಡು ಹೋಗಲಿ ಅಂತಂದಂತ. ನಾಥ ದಾರು ದೃಶದೋಃ ಕಿಮಂತರಂ. ದಾರು ಅಂದರೆ ಕಟ್ಟಿಗೆ, ದೃಶತ್ ಅಂದರೆ ಕಲ್ಲು ಸಂಸ್ಕೃತದಲ್ಲಿ. ನಾಥ ದಾರು ದೃಶದೋಃ ಕಿಮಂತರಂ. ಕಲ್ಲಿಗೂ ಕಟ್ಟಿಗೆಗೂ ಏನಂಥ ವ್ಯತ್ಯಾಸ ಇದೆ ರಾಮಚಂದ್ರ? ಪಾದ ತೊಳಿತೀನಿ ತಮ್ಮ.
ಯಾಕೆ? ಮಾನುಷೀಕರಣ ಚೂರ್ಣಮಸ್ತಿತೆ. ರಾಮ, ನಿನ್ನ ಪಾದದಲ್ಲಿ ಮನುಷ್ಯರನ್ನಾಗಿ ಮಾಡುವ ಪುಡಿ ಇದೆ ಅಂತೆ ಅಂತಂದಂಥದ್ದು ಗುಹ. ಇದು ನಮಗೆ ಬೇಕಾಗಿರೋದು ಇವತ್ತು. ಮೊದಲು ನಾವು ಮನುಷ್ಯರಾದರೆ ಸಾಕಾಗಿದೆ. ಅದು ಎಲ್ಲಿ ಹೋಗಿ ಸೇರಿಕೊಂಡೋದೋ ಗೊತ್ತಿಲ್ಲ ಮನುಷ್ಯತ್ವ. ಸಣ್ಣ ವಯಸ್ಸಿನಲ್ಲಿ ಒಂದು ಕಥೆ ಹೇಳ್ತಿದ್ರಲ್ಲ, ನಿನ್ನ ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ ಸಪ್ತಸಾಗರದ ಆಚೆಯಲ್ಲಿ ಒಂದು ದೊಡ್ಡ ಮರದ ಮೇಲೆ ಒಂದು ಪಕ್ಷಿಯ ಗೂಡಿನೊಳಗೆ ನನ್ನ ಪ್ರಾಣ ಇದೆ ಅಂತ. ಹಾಗಾಗಿದೆ ನಮ್ಮ ಮನುಷ್ಯತ್ವ ಇತ್ತೀಚೆಗೆ. ನಿಮ್ಮ ಮನುಷ್ಯತ್ವ ಎಲ್ಲಿ ಹೋಗಿದೆ ಅಂತ ಯಾರಾದರೂ ಕೇಳಿದ್ರೆ ಸಪ್ತಸಾಗರದ ಆಚೆಯಲ್ಲಿ ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಮನುಷ್ಯರಾದರೆ ಸಾಕ. ಅದಕ್ಕೆ ನೋಡಿ ಗುಹೆ ಹೇಳ್ತಾನೆ, ಮಾನುಷೀಕರಣ ಚೂರ್ಣಮಸ್ಥಿತೇ. ಮನುಷ್ಯರನ್ನು ಮಾಡೋ ಪುಡಿ ಇದೆ ಅಂತಲ್ಲೋ ರಾಮ ನಿನ್ನ ಪಾದದಲ್ಲಿ. ಹಾಗಾಗಿ ನಾನು ನಿನ್ನ ಪಾದ ತೊಳಿತೀನಿ, ತೊಳೆದ್ರೆ ಸ್ವಚ್ಛ ಆಗ್ತದೆ, ಆಮೇಲೆ ನೀನು ಕಾಲಿಡು, ಕೂಡು, ಗಂಗೆ ದಾಟಿಸ್ತೀನಿ ಅಂತ ಗುಹ ರಾಮನಿಗೆ ಈ ಮಾತನ್ನು ಹೇಳ್ದ ಅಂತ ರಾಮಾಯಣದಲ್ಲಿ ಒಂದು ಘಟ್ಟ. ಇದು ನಮಗೆ ಕೊಡುವ ಸಂದೇಶ. ರಾಮನ ಔದಾರ್ಯ ಎಷ್ಟು, ರಾಮನ ಪ್ರಸಿದ್ಧಿ ಎಷ್ಟಿತ್ತು, ರಾಮನ ಮಾನವತಾ ಎಷ್ಟಿತ್ತು, ರಾಮನ ಅಪಾರವಾದ ಶಕ್ತಿನೂ ಎಷ್ಟು, ರಾಮನ ಸರಳ ಸಜ್ಜನಿಕೆ ಹೇಗೆ, ಎಲ್ಲವನ್ನು ಈ ಕಥೆಯಲ್ಲಿ ನಮಗನುಸಂಧಾನ ಮಾಡಿಸ್ತಾರೆ. ನಾನೊಬ್ಬ ದಶರಥ ನಂದನ, ಅಯೋಧ್ಯೆ ರಾಜನ ಮಗ, ರಾಜಕುಮಾರನಾಗಿ ಒಬ್ಬ ದೋಣಿ ಓಡಿಸ್ಕೊಳ್ಳೋನ ಕಡೆ ಕಾಲು ತೊಳಸ್ಕೊಳ್ಳೋದ, ಕೂಡು ಅಂದರೆ ಕೂಡೋದ, ಅವನು ಹೇಳ್ದಾಗ ಕೇಳೋದ, ಇದು ನನ್ನ ಘನತೆಗೆ ಒಗ್ತದ, ಇಂಥವೆಲ್ಲ ಯೋಚನೆ ರಾಮ ಮಾಡಲಿಲ್ಲ ಅಂತದೆ. ರಾಮ ಎಷ್ಟು ಸರಳ ಇದ್ದ, ಸಜ್ಜನನಾಗಿದ್ದ. ಇದು ಗುಹೆಯ ಒಟ್ಟಿಗೂ ಅವನ ಮಾತು, ಅವನ ನಡೆ ನುಡಿ ನಮಗಲ್ವೇ ಆದರ್ಶ. ಇದು ರಾಮಾಯಣ ನಮಗೆ ಹೇಳಿಕೊಡುವ ಮತ್ತೊಂದು ಪಾಠ. ಇನ್ನು ಗುಹ ಸ್ತೋತ್ರ ಮಾಡಿ ರಾಮನ ಪಾದದ ಮಹಿಮೆಯನ್ನು ನೆನೆಸ್ಪಿಸ್ಕೊಂಡ. ರಾಮನಾಮ ಜಪ ಮಾಡುವ ನಾವು ಗುಹ ಮಾಡಿದ ಈ ಸ್ತೋತ್ರದಲ್ಲಿ ರಾಮನ ಪಾದದಲ್ಲಿರೋ ಶಕ್ತಿಯನ್ನು ನೆನಪಿಸ್ಕೊಂಡು ರಾಮನಾಮ ಮಾಡಬೇಕಂತ. ಯಾರು ರಾಮ 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 ಅಂತ ಹೇಳುವಾಗ ಈ ಕಥೆ ನೆನಪಿಸ್ಕೋತಾರೆ, ಅವರೊಳಗೆ ಎಲ್ಲೋ ಒಂದು ಕಡೆಯಿಂದ ಸಹಜವಾಗಿ ಮನುಷ್ಯತನ ಸೇರಿಕೊಳ್ತದೆ. ಮೊದಲು ಧಾರ್ಮಿಕರು ಆಮೇಲೆ ಆಗೋಣ, ಆಧ್ಯಾತ್ಮಿಕತೆಯನ್ನು ಆಮೇಲೆ ಮೆರೆಯೋಣ, ಪರಲೋಕದಲ್ಲಿ ಆಮೇಲೆ ನಾವು ನೀವು ಸೇರೋಣ. ಈ ಕೂಡಲೇ ಯಾರನ್ನೋ ಬೈಯುವಂತೆ, ಹಿಂಸಿಸುವಂತೆ, ಕೆಡಿಸುವಂತೆ ಮಾಡೋದು ಬೇಡ. ಮೊದಲು ಮನುಷ್ಯರಾಗಲಿ. ಅದು ರಾಮನಾಮದಲ್ಲಿರುವ ಶಕ್ತಿ ಅಂತ ನಮಗನುಸಂಧಾನ ಮಾಡಿಸ್ತಾರೆ. ಈ ರೀತಿ ರಾಮನಾಮ ಮನುಷ್ಯನಿಗೆ ಕೊಡುವ ಅದ್ಭುತವಾದ ಮಹಿಮೆ ಇದು. ರಾಮನ ವ್ಯಕ್ತಿತ್ವ ಎಂಥದ್ದು ಅನ್ನಲಿಕ್ಕೆ ಒಂದು ಕಥೆ ಹೇಳ್ತಾರೆ. ಇನ್ನೊಂದು ಮೂರನೇ ಕಥೆ. ಒಂದು ಸಲ ರಾವಣನ ಮಂತ್ರಿ ರಾವಣನಿಗೊಂದು ಸಲಹೆ ಕೊಟ್ಟಂತೆ. ಏನು ಸಲಹೆ ಅಂದರೆ, ಸೀತೆ ಏನು ಮಾಡಿದರೂ ಒಪ್ತಿಲ್ಲ ರಾವಣನನ್ನು. ಅಶೋಕವನದಲ್ಲಿ ತಂದಿಟ್ಟಾಗಿದೆ, ಅವಳು ಒಪ್ತಿಲ್ಲ. ಬಲಾತ್ಕರಿಸೋ ಹಾಗಿರಲಿಲ್ಲ, ಹಾಗೊಂದು ಶಾಪ ರಾವಣನಿಗಿತ್ತು ಅಂತ ರಾಮಾಯಣದಲ್ಲಿ ಬರ್ತದೆ. ಅಪ್ಪಿ ತಪ್ಪಿ ಯಾವುದಾದ್ರೂ ಹೆಣ್ಣನ್ನು ಬಲಾತ್ಕರಿಸ್ಲಿಕ್ಕೆ ಹೋದರೆ ನಿನ್ನ ಪ್ರಾಣ ಹೋಗಲಿ ಅಂತ ಒಬ್ಬಳು ಶಾಪ ಕೊಟ್ಟಿದ್ಲಂತೆ ವೇದವತಿ. ಅದು ಬಹಳ ಹಿಂದೆ ನಡೆದ ಘಟನೆ. ಅವಳ ಶಾಪದಿಂದ ಯಾವತ್ತೂ ರಾವಣ ಯಾವ ಹೆಣ್ಣನ್ನು ಬಲಾತ್ಕರಿಸೋ ಹಾಗೆ ಇರಲಿಲ್ಲ. ಅವಳಾಗೆ ಒಪ್ಪಬೇಕು, ಒಪ್ತಾ ಇಲ್ಲ. ಏನೆಲ್ಲ ಮಾಡಿದ್ದ, ಏನೆಲ್ಲ ತೋರಿಸಿದ್ದ ಅವಳಿಗೆ ಲಾಲಸೆಗಳನ್ನು. ಬಂಗಾರದ ಲಂಕಾಪಟ್ಟಣ ನಿನ್ನ ಹೆಸರಿಗೆ ಬರಿತೇನೋ, ಇನ್ನೇನು ಬೇಕ್ರಿ, ದೇವತೆಗಳನ್ನೆಲ್ಲ ನಿನ್ನ ಕಾಲಿಗೆ ತಂದು ಹಾಕ್ತೇನೆ, ನಾನು ತ್ರೈಲೋಕ್ಯ ಗೆದ್ದು ಬಂದ ರಾವಣ, ನೀನೇನಂತಿ ಅದನ್ನು ಕೊಡ್ಲಿಕ್ಕೆ ಸಿದ್ಧಳಿದ್ದೇನೆ. ಇದೆಲ್ಲ ರಾವಣ ಸೀತೆಗೆ ಆಸೆ ತೋರಿಸಿದ್ದ. ಸೀತೆ ನೋಡಿದರೆ ರಾವಣನ ಈ ಮಾತೆಲ್ಲ ಕೇಳಿ ಒಂದು ಹುಲ್ಲು ಕಡ್ಡಿ ಹಾಕಿದ್ಲಂತೆ ಮುಂದೆ. ಹುಲ್ಲು ಕಡ್ಡಿ, ನೀನು ಇಷ್ಟೋ ತನಕ ಏನು ಮಾತಾಡ್ದೆಲ್ಲ ಅದೆಲ್ಲ ನನಗೆ ಹುಲ್ಲು ಕಡ್ಡಿಗೆ ಸಮಾನ ಅಂತ ತೋರಿಸಿದ್ಲಂತೆ. ಅದು ಸೀತಾ ಮಾತೆ. ಮಂತ್ರಿ ರಾವಣ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾನೆ ಸೀತೆ ಬಗ್ಗೆ ಅಂತ ಒಂದು ಸಲಹೆ ಕೊಡ್ಲಿಕ್ಕೆ ಬಂದ. ಏನು ಸಲಹೆ? ರಾವಣ 10 ತಲೆ ರಾವಣ, ಒಂದು ತಲೆಯಿಂದ ಯೋಚನೆ ಮಾಡೋದಲ್ಲವ. ನಮ್ಮದೆಲ್ಲ ಒಂದೇ ತಲೆ ಯೋಚನೆ ಮಾಡಲಿಕ್ಕಿದ್ರೆ 10 ತಲೆಯಿಂದ ಯೋಚನೆ ಮಾಡ್ತಿದ್ನಂತೆ.
ರಾವಣ, ಇಷ್ಟು ತಲೆಯಿಂದ ಯೋಚನೆ ಮಾಡ್ತಾ ಇದ್ದಿ ನೀನು, ನಿನಗೆ ಹೊಳಿತಾ ಇಲ್ಲ, ನನಗೆ ಹೊಳೆದಿದೆ, ಒಂದು ಸಲಹೆ ಕೊಡ್ತೀನಿ, ಸೀತೆ ನಿನಗೆ ಒಲಿದೇ ಬರ್ತಾಳೆ, ಖಂಡಿತ ಒಲಿತಾಳೆ ಅಂತ. ಇಂಥ ಮಾಯಾವಿ ಇದ್ದೀಯಲ್ಲ ರಾವಣ ನೀನು, ಯಾವ ರೂಪವನ್ನು ಬೇಕಾದರೂ ಬದಲಾಯಿಸ್ಕೊಳ್ಬಲ್ಲಿ, ಯಾಕೆ ಒಂದ್ಸಲಿ ನಿನ್ನನ್ನು ನೀನು ರಾಮನಂತೆ ಬದಲಾಯಿಸಬಾರ್ದು ಅಂತಂದಂತ. ಮಾಯಾವಿ ರಾವಣ ಯಾವ ರೂಪದಲ್ಲಿ ಬೇಕಾದರೂ ತೆರಳಬಹುದು. ಸೀತೆಗೆ ಯಾರು ಬೇಕು? ರಾಮ ಬೇಕು. ನಿನ್ನನ್ನೇ ಯಾಕೆ ಒಂದ್ಸಲಿ ರಾಮನಂತೆ ರೂಪ ಹಾಕ್ಕೊಂಡು ಸೀತೆ ಹತ್ರ ಹೋಗಬಾರ್ದು ಅಂತ ತಾನಾಗೆ ಒಲ್ದು ಬಿಡ್ತಾಳೆ, ಓಡೋಡಿ ಬರ್ತಾಳೆ. ನೋಡು ನಾನು ಕೊಟ್ಟ ಸಲಹೆ ಹ್ಯಾಕೆ ನಿನಗೆ ವರ್ಕೌಟ್ ಆಗ್ತದೆ ಅಂತ ಆತ ಮಂತ್ರಿ ಹೇಳ್ದ. ರಾವಣ ಮಂತ್ರಿಗೆ ಒಂದು ಬಿಟ್ಟನಂತೆ, ಜೋರಾಗೇ ಬಿಟ್ಟ. ಇಷ್ಟು ತಡವಾಗಿ ನೀನು ನನಗೆ ಹೇಳ್ತಾ ಇದ್ದಿ, ಇದನ್ನು ಮೊದಲೇ ಮಾಡಿದ್ದೀನಿ ಇನ್ನಂತೆ ರಾವಣ. ಆಮೇಲೆ ಆ ಕಡೆ ಈ ಕಡೆ ಎಲ್ಲ ತಿರುಗಿ ನೋಡ್ದ, ಯಾರಿರಲಿಲ್ಲ. ಮಂತ್ರಿಗೆ ಹೇಳಿದ್ನಂತೆ, ನಿನಗೆ ತಡವಾಗಿ ಬಂದಿದೆ, ಇದು ಮೊದಲೇ ಮಾಡಿದ್ದೀನಿ ನಾನು. ಅದಕ್ಕೆ ಮಂತ್ರಿ ಕೇಳ್ದ, ಮೊದಲೇ ಮಾಡಿದೆಯಾ ಅಂದ. ಮತ್ತೆ ಸೀತೆ ಬರಲಿಲ್ವೇ ನಿನ್ನ ಹತ್ರ? ಸೀತೆ ಹತ್ರ ಹೋಗಬೇಕು ಅಂಥೇಳಿ ಅನ್ನಿಸ್ಲಿಲ್ಲ ಅಂತಂದಂತೆ. ನಾನು ರಾಮನಾಗೇನೋ ಹಾಕ್ಕೊಂಡೆ ನನ್ನ ವೇಷವನ್ನು. ಈಗೆಲ್ಲ ಕಾಸ್ಟ್ಯೂಮ್ ಡಿಸೈನರ್ ಅಂತ ಇರ್ತಾರೆ, ಈ ಕಾಸ್ಟ್ಯೂಮ್ ಅಂತ ಹಾಕ್ತೀವಿ ಸಿನಿಮಾ ಹೀರೋಗಳಿಗೆ. ಅದು ದೊಡ್ಡ ಕೋರ್ಸ್ ಇದೆ ಈಗೆಲ್ಲ, ಭಾಳ ದೊಡ್ಡ ಕೋರ್ಸ್ ಅದು. ಅದು ಯಾರು ಮಾಡಿದ್ರೋ ಏನೋ ರಾವಣನಿಗೆ ಇಷ್ಟೆಲ್ಲ ಮೈಯಲ್ಲೆಲ್ಲ ರಾಮನಂತೆ ಆಗಬೇಕು ಅಂತ ಬಹುಶಃ ಜಿಮ್ಮಿಗೆ ಹೋಗಿದ್ದ ಅಂತ ಅನ್ನಿಸ್ತದೆ. ಹೆಟ್ಟ ದೇಹ, ಅಂತೂ ಇಂತೂ ಏನೇನೋ ಮಾಡಿಕೊಂಡು ಕನ್ನಡಿಯಲ್ಲಿ ಹೋಗಿ ರಾಮನಂತೆ ಕಾಡ್ತಾ ಇದ್ದೇನೆಯೋ ಇಲ್ಲೋ ಅಂತ ಒಂದು ಸಲ ನೋಡ್ಲಿಕ್ಕೆ ಹೋದ್ನಂತೆ. ರಾಮನಂತೆ ವೇಷ ಹಾಕ್ಕೊಂಡು ರಾಮನಂತೆ ಆಗ್ತಿದೇನೋ ಇಲ್ಲೋ ಅಂತ ಕನ್ನಡಿಯಲ್ಲಿ ನೋಡ್ಲಿಕ್ಕೆ ಹೋದಾಗ ಸೀತೆ ಬೇಕು ಅಂತ ಆಲೋಚನೆನೇ ಬರಲಿಲ್ಲಂತೆ. ರಾಮನಂತೆ ವೇಷ ಹಾಕ್ಕೊಂಡ್ರೆ ಹೆಣ್ಣು ಬೇಕು ಅಂತ ಆಸೆನೇ ಬರಲಿಲ್ಲ. ಆವಾಗ ರಾವಣನಿಗೆ ಒಂದು ರೀತಿ ಹುಚ್ಚಿಡ್ದಾಗ ಆಯ್ತಂತೆ. ತಲೆ ಜೋರಾಗಿ ಕೊಡುವಿದ, ನನಗೆ ಈ ವೇಷ ಬೇಡ ಅಂತ. ಯಾಕೆ ಬೇಡ ಅಂದರೆ, ರಾಮನಂತೆ ವೇಷ ಹಾಕ್ಕೊಂಡಾಗೆಲ್ಲ ರಾವಣನೊಳಗೆ ಬದಲಾವಣೆ ಆಗ್ತಿತ್ತಂತೆ. ಯಾರು ಬೇಡ, ಶಾಂತರಾಗಿರೋದು, ತ್ಯಾಗ ಮೆರೆಯೋದು, ಇನ್ನೊಬ್ಬ ಹೆಣ್ಣನ್ನು ಕಣ್ಣೆತ್ತಿ ನೋಡದೇ ಇರೋ, ಇದೆಲ್ಲ ಶುರು ಆಗ್ತಿತ್ತಂತೆ ಒಳಗಡೆ. ಅಯ್ಯೋ, ಆ ವೇಷ ಹಾಕ್ಕೊಂಡ್ರೆ ಏನೇನೋ ಆಗ್ತಾ ಇದೆ, ನಾನಾಗೆ ಉಳಿಯಲ್ಲ, ಅದಕ್ಕೆ ನನಗೆ ಆ ವೇಷ ಬೇಡ ಅನ್ನಂತ. ಅದಕ್ಕೆ ಮಂತ್ರಿಗೆ ಹೇಳ್ತಾನೆ, ಯಾರ ಹತ್ರ ಹೇಳಲಿಕ್ಕೆ ಹೋಗಬೇಡ, ನನಗೆ ಹೀಗೆ ಸ್ಥಿತಿಯಾಗಿತ್ತು ಅಂತ ನಿನ್ನೊಳಗೆ ಇರಲಿ ಅಂತನ್ನಂತೆ. ಈ ಕಥೆ ರಾಮಾಯಣದಲ್ಲಿ ಒಂದು ಉಪಕಥೆಯಾಗಿ ಹೇಳ್ತಾರೆ ಕೆಲವರು. ಯಾಕೆ ಹೇಳಿದೆ ಇದನ್ನು ಅಂದರೆ, ರಾಮನಾಮ, ರಾಮನ ಪಾದ, ರಾಮನ ಮಹಿಮೆ, ರಾಮನ ಗುಣ ಅಷ್ಟೇ ಅಲ್ಲ, ರಾಮನಂತೆ ಹಾಕ್ಕೊಳ್ಳುವ ವೇಷವೂ ಕೂಡ ನಮ್ಮನ್ನು ಬದಲಾಯಿಸ್ತದೆ ಅಂತಂದಲಿಕ್ಕೆ ರಾಮನ ಕಥೆ, ರಾಮನ ಮಹಿಮೆಯನ್ನು ರಾವಣನೇ ಹೇಳ್ತಾ ಇದ್ದ ಅಂತಂತ. ಇದಲ್ವೇ ರಾಮ ಅಂದರೆ? ರಾಮ ಅಂದರೆ ಎಷ್ಟು ಅದ್ಭುತ. ಅವನಿಗೆ ಪರಸ್ತ್ರೀಯರಂದರೆ ಕಣ್ಣೆತ್ತಿ ನೋಡೋ ಭಾವನೆಯೂ ಬರಲ್ಲಂತ. ಹಾಗಾಗಿ ರಾವಣನ ಹತ್ರ ಈ ಭಾವ ಬರಲೇ ಇಲ್ಲ. ಅದಕ್ಕೆ ತಲೆ ಕೊಡುವಿ, ಆ ಕಾಸ್ಟ್ಯೂಮ್ ಎಲ್ಲ ತೆಗೆದು ಬಿಸಾಕಿ ನಾನಾಗೇ ಇರ್ತೀನಿ, ರಾಮನ ವೇಷ ನನಗೆ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಂತೆ. ಇದೊಂದು ಕಥೆಯನ್ನು ರಾಮಾಯಣದಲ್ಲಿ ನಾವು ಚಿಂತನೆ ಮಾಡಬೇಕು. ಇನ್ನೊಂದು ಕಥೆ, ರಾಮನ ಬಗ್ಗೆ, ರಾಮನಾಮದ ಬಗ್ಗೆ ನಾವು ಚಿಂತಿಸುವಾಗ, ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಯ್ತು. ಕಟ್ತೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ಕಪಿಗಳಿಗೆಲ್ಲ 6 ದಿನದಲ್ಲಿ 100 ಯೋಜನ ಸಮುದ್ರಕ್ಕೆ ಸೇತುವೆ ನಿರ್ಮಾಣ ಮಾಡಿಸ್ತಾನೆ. ಕಲ್ಲು ಬಂಡೆಗಳನ್ನು ತಂದು ನೀರಿಗೆ ಎಸಿಬೇಕು. ನೀರಿಗೆ ಎಸೆದ ಕೂಡಲೇ ನೀರಿನಲ್ಲಿ ಮುಳುಗಿಬಿಡಬೇಕಂತ. ನೀರಿನಲ್ಲಿ ಮುಳುಗುತ್ತಿದೆ ಅಂದಾಗ ಏನು ಮಾಡಬೇಕು? ಒಬ್ಬ ಕಪಿ ನೀಲ ಅಂತಿದ್ದ. ನೀಲ ಅನ್ನೋ ಕಪಿ ಮಾತ್ರ ನೀರಿಗೆ ಹಾಕಿದರೆ ಅದು ತೇಲ್ತಿತ್ತಂತೆ. ಬೇರೆ ಕಪಿಗಳೆಲ್ಲ ನೀರಿಗೆ ಹಾಕಿದರೆ ಮುಳುಗುತ್ತಿತ್ತಂತೆ. ಇದು ಒಂದು ವಿಚಿತ್ರ ಆಯಿತು. ನೀಲನ್ ಮಾತ್ರ ತೇಲ್ತದೆ, ಉಳಿದವ್ರದೆಲ್ಲ ಮುಳುಗ್ತದೆ. ಹೀಗೆ ಯಾಕೆ? ನೀಲನ್ನೊಂದು ಕಥೆ ಬೇರೆ. ನೀಲ ಸಣ್ಣ ವಯಸ್ಸಿನಲ್ಲಿ ಕಪಿ ಅಂದಮೇಲೆ ಚೇಷ್ಟೆ ತಾನೆ. ಚೇಷ್ಟೆಗೆ ಇನ್ನೊಂದು ಹೆಸರೇ ಕಪಿ. ಅದು ಏನು ಅಂತ ಮಾಡ್ತದೆ ಹೇಳಲಿಕ್ಕಿಲ್ಲ. ಕಪಿಗಳು ಚೇಷ್ಟೆ ಅಂದರೆ ಹಾಗಿರ್ತವೆ.
ಋಷಿಗಳೆಲ್ಲ ಏನಾದರೂ ಆನ್ಹೀಕ ಮಾಡಲಿಕ್ಕೆ ಕೂತಿದ್ರೆ, ಪೂಜೆ ಮಾಡಲಿಕ್ಕೆ ಕೂತಿದ್ರೆ ಕಪಿಚೇಷ್ಟೆ ಮಾಡ್ತಾ ನೀಲ ಸಣ್ಣ ವಯಸ್ಸಿನಲ್ಲಿ ಅವ್ರ ಸಾಮಾನೆಲ್ಲ ತೊಗೊಂಡು ನೀರಿಗೆ ಎಸಿತಿದ್ದಂತೆ. ಋಷಿಗಳಿಗೆ ಸಾಕಾಗೋಯ್ತು. ನೀನು ಮಾಡೋ ಕಪಿಚೇಷ್ಟೆಗೆ ನಮ್ಮ ದೇವರ ಸಾಮಾನುಗಳು, ಆನ್ಹೀಕ ಮಾಡಲಿಕ್ಕೆ ಇಟ್ಕೊಂಡ ಕಮಂಡಲು, ದಂಡ ಎಲ್ಲ ನೀರಿಗೆ ಎಸಿಬೇಕು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕಪಿಗೆ ಚೇಷ್ಟೆ ಮಾಡಬೇಡ ಅಂತ ಹೇಳಿದ್ರೆ ದಡ್ತನ ಆಗ್ತದೆ. ಕಪಿ ಅದು ಇರೋದೇ ಚೇಷ್ಟೆ ಮಾಡಲಿಕ್ಕೆ. ಅದಕ್ಕೆ ಉಪಾಯ ಏನು ಮಾಡಿದರು ಋಷಿಗಳು, ಇನ್ಮೇಲಿಂದ ನೋಡು ನೀಲ, ನೀನು ಏನೇ ಎಸೆದ್ರೂ ನೀರಿನಲ್ಲಿ ತೇಲಿ ಮುಳುಗೋದು ಬೇಡ ಅಂತ ಶಾಪ ಹಾಕಿದ್ರಂತೆ. ನೀಲನಿಗೆ ಅದೊಂದು ವರ ಆಗಿಬಿಡ್ತು. ಏನು ಎಸಿತಾನೆ ಮುಳುಗ್ತಿರ್ಲಿಲ್ಲ, ತೇಲ್ತಿದ್ವಂತ. ಎಂಥೆಂಥ ಜೀವನದಲ್ಲಿ ಘಟನೆಗಳು ನಡೀತಾವಲ್ಲ, ಆಶ್ಚರ್ಯ ಆಗ್ತದೆ. ನೀಲ ಸಣ್ಣ ವಯಸ್ಸಿನಲ್ಲಿ ಮಾಡಿದ ಕಪಿಚೇಷ್ಟೆಗೆ ಋಷಿಗಳು ಶಾಪ ಕೊಟ್ಟರೆ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ವರ ಆಗಿತ್ತಂಥದ್ದು. ಇದೇ ನಮಗೆ ರಾಮಾಯಣ ಬಹಳ ಮುಖವಾಗಿ ನೋಡಲಿಕ್ಕಿದೆ. ಒಂದು ಮುಖವಾಗಿ ನೋಡೋದಲ್ಲ, ಬಹಳ ಮುಖವಾಗಿ ನೋಡಲಿಕ್ಕಿದೆ. ಸುಮ್ಮನೆ ನಿಮ್ಮ ಮುಂದೆ ಒಂದಿಷ್ಟು ಹಂಚಿಕೊಳ್ತಿದ್ದೇನಷ್ಟೆ. ಸಿಹಿ ಒಬ್ಬನೇ ತಿನ್ನಬಾರ್ದು ಅಂತ ಹೇಳ್ತಾರೆ. ಏಕಸ್ವಾದು ನಭುಂಜೀತ ಅಂತ. ಸಿಹಿಯಾದ ಪದಾರ್ಥವನ್ನು ಒಬ್ಬನೇ ಮಾಡಿ ತಿನ್ನಬಾರ್ದಂತೆ, 4 ಜನರಿಗೆ ಕೊಟ್ಟು ತಿನ್ನಬೇಕಂತೆ. ಹಾಗೆ ರಾಮಾಯಣದ ಕೆಲವು ಸಿಹಿ ತಿನಿಸುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಷ್ಟೆ. ನೀಲನಿಗೆ ಅನುಕೂಲ ಆಗಿತ್ತು. ಸೇತುವೆ ಕಟ್ಟುವಾಗ ಅವರೇನೋ ಹಿಂದೆ ಶಾಪ ಕೊಟ್ಟದ್ದು ಬೈದು, ತಮ್ಮ ಸಾಮಾನುಗಳೆಲ್ಲ ನೀರಿನಲ್ಲಿ ತೇಲಿ ಅಂತ. ಋಷಿಗಳೆಲ್ಲ ಇವನು ಕಪಿಚೇಷ್ಟೆ ಮಾಡಿ ಎತ್ತಿ ಎಸೆದು ದೇವರ ಪೂಜೆ, ಶಾಲಿಗ್ರಾಮ, ಪ್ರತಿಮೆಗಳು, ದೇವರ ಪೆಟ್ಟಿಗೆ, ದಂಡ, ಕಮಂಡಲು ಎಲ್ಲ ಎಸೆದದ್ದನ್ನು ತೇಲ್ದ ಕೂಡಲೇ ತಾನು ತೊಗೊಂಡು ಬಂದು ಮತ್ತೆ ಋಷಿಗಳೆಲ್ಲ ಮನೆಯಲ್ಲಿ ಇಟ್ಕೋತಿದ್ರಂತೆ. ಸೇತುವೆ ಕಟ್ಟುವಾಗ ಅದೇ ಬಂಡೆಗಲ್ಲು ಎಸಿಲಿಕ್ಕೆ ಶುರು ಮಾಡಿದ, ಅದೆಲ್ಲ ತೇಲ್ತಾ ಇತ್ತು. ಅದು ಶಾಪ. ಆದರೆ ಉಳಿದ ಕಪಿಗಳಿಗೆ ಅಂಥ ಶಾಪ ಏನು ಇರಲಿಲ್ಲ. ನೀರಿನಲ್ಲಿ ಮುಳುಗುತ್ತಿದ್ದಾವೆ, ಏನು ಮಾಡಬೇಕೀಗ? ಅದು ಶಾಪ ಆದರೆ ಇಲ್ಲಿ ವರ ಆಯ್ತಂತೆ. ಆಂಜನೇಯ ಹೇಳ್ದ, ಯಾವ ಕಪಿಗಳು ವ್ಯಥೆ ಪಡಬೇಡ್ರಿ, ಬಂಡೆಗಲ್ಲು ಹಾಕೋದು ಹಾಕ್ತೀರಿ, ರಾಮ ರಾಮ ಅಂತ ಒಂದು ನಾಮ ಬಾಯಲ್ಲಿ ಹೇಳ್ರಿ, ಸಾಧ್ಯವಾದರೆ ಗಲ್ಲ ಮೇಲೆ ಬರೀರಿ, ಹಾಕ್ರಿ, ತೇಲ್ತದೆ ಅಂತಂದ. ಕೂಡಲೇ ಎಲ್ಲರೂ ಹಾಕ್ಲಿಕ್ಕೆ ಶುರು ಮಾಡಿದ್ರಂತೆ, ತೇಲ್ತಂತದ. ರಾಮ ಅಂತನ್ನೋದು ಬಂಡೆಗಲ್ಲು ಹಾಕೋದು, ರಾಮ ಅಂತನ್ನೋದು ಬಂಡೆಗಲ್ಲು ಹಾಕೋದು, ತೇಲ್ತಿತ್ತಂತೆ. ಇದು ರಾಮನಾಮದ ಮಹಿಮೆ ಅಂತ. ಬರೀ ರಾಮ ಅಂತ ನಾಮ ಹೇಳಿದರೆ ತೇಲ್ತದೆ ಬಂಡೆಗಲ್ಲು ಅಂದರೆ ಇದೆಂಥ ಅದ್ಭುತ! ಇದು ಮೌಢ್ಯ ಅಲ್ಲ, ಇದು ಮೌಢ್ಯ ಅಲ್ಲ. ಆ ಕಾಲದಲ್ಲಿ ನಡೆದ ಘಟನೆಯನ್ನು ರಾಮನ ಬಗ್ಗೆ, ಸೀತೆಯ ಬಗ್ಗೆ, ರಾಮಾಯಣದ ಕಥೆಯ ಬಗ್ಗೆ, ಆಂಜನೇಯನ ಬಗ್ಗೆ ಯಾವ ರಾಮಾಯಣದ ಸ್ಕ್ರಿಪ್ಟ್ಗಳು ಹೇಳ್ತಾವೋ ಅದೇ ರಾಮಾಯಣವೇ ಈ ಕಥೆಯನ್ನು ಕೊಡ್ತದೆ ನಮ್ಮ ಮುಂದೆ. ಅಂದಮೇಲೆ ಅದು ವಿಶ್ವಾಸ ಮಾಡಬೇಕಲ್ಲ. ಅಷ್ಟಕ್ಕೆ ನಿಲ್ಲಿಲ್ಲ. ಈ ವಿಚಿತ್ರ ಕಥೆ ಎಲ್ಲ ಕಡೆ ಹಬ್ಬುತ್ತಾ ಇದೆ. ಸೇತುವೆ ನಿರ್ಮಾಣದ ಕಾರ್ಯ ಭರದಿಂದ ಸಾಗಿದೆ. ಲಂಕೆಯಲ್ಲಿ ರಾವಣನಿಗೆ ಯಾರೋ ಬಂದು ಹೇಳಿಬಿಟ್ರಂತೆ, ರಾವಣ ನೀನೇನಂಥ ಭಾರೀ ಶಕ್ತಿವಂತ ಅಂತ ಅಲ್ಲ ಬಿಡು, ರಾಮನ ಮುಂದೆ ನಿಂದ ಅಲ್ಲ ಬಿಡು ಅಂತ ಅಂದ್ಬಿಟ್ರಂತೆ. ರಾಮನ ಮುಂದೆ ನಂದಲ್ಲ ಅಂತೀಯ, ಏನು ಕಡಿಮೆ ಆಗಿದೆ ನನ್ನ ಶಕ್ತಿಗೆ ಅಂತ ಶುರು ಮಾಡಿದ ರಾವಣ. ಅದಕ್ಕೆ ಈ ಕಥೆ ಹೇಳಿದರು. ಸಮುದ್ರದ ನೀರಿನಲ್ಲಿ ಬಂಡೆಗಲ್ಲುಗಳೆಲ್ಲ ತೇಲ್ತಿದ್ದಾವೆ ನೋಡು, ರಾಮ ಅಂತ ಹೇಳಿ ಹಾಕಿದರೆ ಸಾಕಂತೆ ತೇಲ್ತಾವೆ. ನೀನು ಅಂಥ ಶಕ್ತಿ ಮೆರೆದಿಲ್ಲ, 3 ಲೋಕ ಗೆದ್ದು ಬಂದಿದ್ದೇನೆ ಅಂತ ಇಂಥದ್ದು ಯಾವುದಾದ್ರೂ ಪವಾಡ ನಡೆದಿದೆಯಾ ನಿಂದು? ರಾವಣ ಅಂದ, ನಾನು ನೀರಿನಲ್ಲಿ ಕಲ್ಲು ಹಾಕಿದರೆ ತೇಲ್ತದೆ ಅಂತ ಅಂದ್ಬಿಟ್ಟು. ಅದು ಯಾವುದೋ ಮೂಡ್ನಲ್ಲಿದ್ದ ಹೇಳಿಬಿಟ್ಟ. ಇನ್ನೊಬ್ಬ ಸಲಿಗೆ ಇದ್ದಂಥ ರಾಕ್ಷಸ ಎದ್ದು ನಿಂತು, ಹಾಗಾದರೆ ನಾಳೆ ಒಂದು ಪರೀಕ್ಷೆ ಆಗೇ ಬಿಡಲಿ ಅಂತಂದ್ಬಿಟ್ಟ. ಆಗಲಿ ಅಂತ ಒಪ್ಕೊಂಡ್ಬಿಟ್ಟ ರಾವಣ. ತಲೆ ಅಳಿಗಾಡಿಸಿ, ಸರಿ ಇಂಥ ಸಮಯಕ್ಕೆ ಬರ್ತೇನೆ, ಕಲ್ಲು ರೆಡಿ ಮಾಡಿ ಇಟ್ಟಿರಿ, ನೀರಿಗೆ ಎಸಿತೇನೆ, ತೇಲ್ದೆ ಇದ್ದರೆ ನೋಡ್ರಿ ಅಂತಂದ. ಏನು ಊರು ತುಂಬ ಸುದ್ದಿ ಲಂಕಾಪಟ್ಟಣದಲ್ಲಿ. ರಾಕ್ಷಸರು ಅಲ್ಲಲ್ಲಿ ದಡದ ಮೇಲೆ ಬಂದು ನಿಂತು, ಆ ದಡದಲ್ಲಿ ರಾಮ ಸೇತುವೆ ಕಟ್ತಿದ್ದಾನೆ ಕಪಿಗಳನ್ನು ಕಟ್ಟಿಕೊಂಡು, ಈ ದಡದಲ್ಲಿ ರಾಕ್ಷಸ ಪರೀಕ್ಷೆಗೆ ಅಂತ, ರಾವಣನ ಪರೀಕ್ಷೆಗೆ ಅಂತ ಸೇರಿಸಿ ಕಲ್ಲು ರೆಡಿ ಮಾಡಿ ಇಟ್ಟಿದ್ದಾರೆ. ರಾವಣ ಬಂದ, ರಾವಣ ಕಲ್ಲು ಎತ್ತಿದ. ಎಲ್ಲರೂ ನೋಡ್ತಿದ್ದಾರೆ ಅಂತ ಗೊತ್ತಿತ್ತವನಿಗೆ. ಕಣ್ಣು ಮುಚ್ಚಿಬಿಟ್ಟ. ಕಣ್ಣು ಮುಚ್ಚಿ ಬಾಯಲ್ಲಿ ಏನೋ ಹೇಳ್ದ, ಎತ್ತಿ ಎಸದ ನೋಡ್ರಿ.
ಸಮುದ್ರದಲ್ಲಿ ಎಸೆದ ಕಲ್ಲು ಒಳಗೆ ಹೋಯ್ತು, ಇನ್ನೇನು ಬರಲಿಲ್ಲ ಅಂದ್ಕೊಳ್ತಿದ್ರಂತೆ ರಾಕ್ಷಸರು. ಬಂದೇ ಬಿಡ್ತಂತೆ ಕಲ್ಲು ಮೇಲ್ಗಡೆ, ತೇಲೇ ಬಿಡ್ತು. ರಾವಣನಿಗೆ ಭಾರಿ ಸಂತೋಷ ಆಯಿತು. ಎಲ್ಲರೂ ರಾವಣನಿಗೆ ಜಯಕಾರ ಹಾಕ್ತಿದ್ದಾರೆ ರಾಕ್ಷಸರು. ರಾವಣನಿಗೆ ಜೈ, ರಾವಣನಿಗೆ ಜೈ ಅಂತಂದ್ಬಿಟ್ರು. ಮುಗೀತಲ್ಲ. ರಾಕ್ಷಸರದ್ದು ದೊಡ್ಡ ಖುಷಿ ಅವತ್ತು ಸಮಾರಂಭ. ಏನು ನಮ್ಮ ರಾವಣ ಸಾಮಾನ್ಯ ಅಲ್ಲ, ಕಲ್ಲು ಹಾಕಿದ ನೀರಿನಲ್ಲಿ ತೇಲ್ತು, ಕಲ್ಲು ಹಾಕಿದ ತೇಲ್ತು. ರಾತ್ರಿ ಮಂಡೋದರಿ ಹತ್ರ ರಾವಣ ಬಂದಿದ್ದಾನೆ. ಮಂಡೋದರಿ ಸುಮ್ಮನಿರ್ತಾಳ. ರಾವಣನ ಮಾತಾಡ್ತಾ ಶುರು ಮಾಡಿದ್ಲಂತ. ಏನಿವತ್ತು ಊರೆಲ್ಲ ನಿಮ್ಮ ಹೆಸರೇ ಹೇಳ್ತಾ ಇದೆ, ನಿಮಗೆ ಜಯಘೋಷ ಮಾಡ್ತಾ ಇದೆ, ನನಗೆ ಗೊತ್ತಿಲ್ವೇ ನಿಮ್ಮದೇನು ಅಂತಂದ್ಲಂತೆ. ಸಾಮಾನ್ಯ ಹೆಂಡತಿಗೆ ಗೊತ್ತಿದ್ದೇ ಇರ್ತದೆ ಅವ್ರ ಯಜಮಾನ್ರ ಕಥೆ ಏನು ಅಂತ. ನನಗೆ ಗೊತ್ತಿಲ್ವೇ ನಿಮ್ಮದೇನು ಅಂತ. ನೀವು ಎಂದ್ರಿ ಕಲ್ಲು ತೇಲಿಸ್ತೀರಿ, ನೀವು ಯಾರನ್ನಾದರೂ ಮುಳುಗಿಸೋರು, ತೇಲಿಸೋರು ಅಲ್ಲ ಅಲ್ಲಂತೆ. ಮತ್ತೆ ನೀವು ತೇಲ್ಸೋರಲ್ಲ, ಮುಳುಗಿಸೋರು ಅಂತ ನನಗೆ ಗೊತ್ತು. ಅದು ಏನು ಮಾಡಿದ್ರಿ ಆ ಕಲ್ಲು ತೇಲಲಿಕ್ಕೆ ನನಗೆ ಹೇಳ್ರಿ ಅಂತ ಶುರು ಮಾಡಿದ್ಲು ಮಂಡೋದರಿ ಹತ್ರ ಸುಳ್ಳು ಹೇಳೋ ಹಾಗೇ ಇಲ್ಲ ರಾವಣ. ಯಾಕೆಂದರೆ ಅವಳು ಮಂಡೋದರಿ, ಅವಳು ಹೆಂಡತಿ. ಅದಕ್ಕೆ ರಾವಣ ಕೂಡಲೇ ಅಲ್ಲಿ ಇಲ್ಲಿ ನೋಡಿದ, ತಿರುಗಿ ಯಾರಿಲ್ಲ ಅಂತ ಗೊತ್ತಾಯ್ತು. ನಿನಗೊಂದು ಗುಟ್ಟು ಹೇಳ್ತೀನಿ, ಮರ್ಯಾದೆ ಪ್ರಶ್ನೆ ಇನ್ಯಾರ ಹತ್ರ ಹೇಳಬೇಡ ಅಂತಂದಂತೆ. ಮತ್ತೆ ಅದು ಏನು ಹೇಳ್ರಿ ಮೊದಲು ಅಂತ ಮಂಡೋದರಿ ಕೇಳುವಾಗಿಲ್ಲ ಅನ್ಲಿಕ್ಕಿಲ್ಲ, ಹೇಳ್ರಿ ಅಂತಿದ್ದಾಳೆ. ಸರಿ ಅಂತ ರಾವಣ ಏನು ಮಾಡಿದ, ನಿನಗೆ ಮಾತ್ರ ಹೇಳ್ತೀನಿ ಮಂಡೋದರಿ, ಇಲ್ಲದೆ ಇದ್ದರೆ ಮತ್ತು ಉಳಿದವರು ರಾಕ್ಷಸರೆಲ್ಲ ಏನು ತಿಳ್ಕೊತಾರೆ ನನ್ನ ಬಗ್ಗೆ, ಹೇಳ್ರಿ ಅಂತಂದು. ರಾವಣ ಹೇಳ್ದ, ಕಲ್ಲೇನೋ ಎತ್ತಿದೆ, ಕಣ್ಣು ಮುಚ್ಚಿ ರಾಮನ ಮೇಲೆ ಆಣೆ ಇಟ್ಟೆ. ನೋಡ್ರಿ ರಾವಣ ಮಾಡಿದ್ದು. ರಾಮ ನಿನ್ನ ನಾಮ ಹೇಳಿ ಕಲ್ಲು ಹಾಕಿದರೆ ತೇಲ್ತದೆ ಅಂತ ಕಪಿಗಳೆಲ್ಲ ತೇಲಿಸ್ಕೊಳ್ತಿದ್ದಾರೆ ಕಲ್ಲನ್ನು. ಒಂದು ವೇಳೆ ಈ ಕಲ್ಲು ತೇಲ್ದೆ ಹೋದರೆ ನಿನ್ನ ಮೇಲೆ ಆಣೆ ಅಂತ ಇಟ್ಟು ಒಗದ್ನಂತೆ. ರಾಮನಿಗೆ ಗೊತ್ತಾಗದೆ ಇರ್ತದ, ಪರಬ್ರಹ್ಮ, ಸರ್ವಶಕ್ತ, ಸರ್ವಾಂತರ್ಯಾಮಿ, ರಾವಣ ಶತ್ರುವಾದರೂ ತನಗೆ ನನ್ನ ಮೇಲೆ, ನನ್ನ ವ್ಯಕ್ತಿತ್ವದ ಮೇಲೆ ಆಣೆ ಇಟ್ಟಿದ್ದಾನಲ್ಲ, ಅವನಿಗೂ ಕೀರ್ತಿ ಬರಲಿ ಬಿಡು ಅಂತ ಕಲ್ಲನ್ನು ತೇಲಿಸಿದಂತೆ ರಾಮಚಂದ್ರ. ಈ ಕಥೆ ರಾಮಾಯಣದಲ್ಲಿ ಬರ್ತದೆ. ಆವಾಗಲೇ ಬಂತಂತೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಆವಾಗ ಬಂತಂತೆ. ಆದರೆ ಒಳಗುಟ್ಟಿ ಯಾರಿಗೆ ಅದು ಕೀರ್ತಿ ನಿಜವಾಗಲೂ ರಾಮನಿಗೆ, ಅದು ಗೊತ್ತಿಲ್ಲ ಉಳಿದವರಿಗೆ. ಮಂಡೋದರಿಗೆ ಹೇಳಿಬಿಟ್ಟೆ ಕಥೆ. ನೋಡು ಈ ಕಥೆ ಎಲ್ಲ ಕಡೆ ಹೇಳಬೇಕು, ಹೋಗಬೇಡ, ನನ್ನ ಮರ್ಯಾದೆ ಪ್ರಶ್ನೆ ಅಂತ ಪಾಪ ಹೇಳ್ಕೊಂಡಿದ್ದಂತೆ. ಮಂಡೋದರಿ ತಮ್ಮ ಸ್ನೇಹಿತೆಯರಿಗೆಲ್ಲ ಹೇಳಿಬಿಟ್ಲು. ಮುಗೀತಲ್ಲ ಕಥೆ, ಎಲ್ರಿಗೆ ನಮ್ಮ ತನಕ ಬರೋ ಹಾಗಾಯಿತು. ಸಾಮಾನ್ಯವಾಗಿ ಮನೆಯವರದ್ದು ಗುಟ್ಟು ಹೇಳ್ತಿರಲ್ಲ, ಹೆಂಡತಿಗೆ ಹೇಳಿದ ಮೇಲೆ ಮುಗೀತು, ಎಲ್ರಿಗೂ ಏನಿಲ್ಲ ರಾವಣಂದು ಅಂತ ಎಲ್ರಿಗೂ ಗೊತ್ತಾಗ್ಬಿಡ್ತು. ಇದು ರಾಮ ಅಂದರೆ. ಶತ್ರುವಿಗೂ ಕೂಡ ರಾಮ ತನ್ನ ನಾಮ, ತನ್ನ ಮೇಲೆ ಆಣೆ ಇಟ್ಟರೆ ಅವನಿಗೂ ಕೀರ್ತಿ ಬರಲಿ, ಅವನಿಗೊಂದಿಷ್ಟು ಪ್ರಸಿದ್ಧಿ ಬರಲಿ ಅಂತ ಮಾಡ್ತಾನೆ ಅಂದರೆ, ಇನ್ನು ನಿಜವಾಗಲೂ ರಾಮನ ಭಕ್ತರಾಗಿ ರಾಮನಲ್ಲೇ ಮನಸ್ಸಿಟ್ಟು ರಾಮನಾಮ ಜಪಿಸೋರನ್ನು ರಾಮ ಅನುಗ್ರಹ ಮಾಡದೇ ಇರ್ತಾನ? ಇದು ರಾಮ. ಎಂಥ ಅದ್ಭುತ ರಾಮ. ಹೀಗೆ ಶತ್ರುಗಳಿಗೂ ಒಲಿತಿದ್ದ. ಅದಕ್ಕೆ ರಾಮ ಹೇಳಿದ್ನಂತೆ, ನನ್ನ ಪ್ರತಿಜ್ಞೆನೇ ಅದು. ರಾವಣ, ಒಂದು ಬಾರಿ ಶರಣು ಬಾರೋ, ಒಂದು ಬಾರಿ ಬಾರೋ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೆ ತದ್ವ್ರತಂ ಮಮ. ಇದು ರಾಮನ ಮಾತು. ಸಕೃದೇವ ಪ್ರಪನ್ನಾಯ, ಒಂದು ಬಾರಿ ಶರಣು ಬಂದರೂ ಸಾಕಂತೆ. ನಾನಿನ್ನವ, ನಾನಿನ್ನ ಭಕ್ತ ಅಂತ ರಾಮನ ಬಳಿಗೆ ಬಂದುಬಿಟ್ರೆ ಅವನನ್ನು ಭಗವಂತ ಶರಣಾಗತನಾಗಿದ್ದಾನೆ ಅಂದಮೇಲೆ ಅಭಯ ನೀಡೇ ನೀಡ್ತೇನೆ ಅಂತಂತಾಯಿತ. ಇಂಥ ರಾಮನನ್ನು ನಾವು ದೈವವನ್ನಾಗಿ, ಪರಬ್ರಹ್ಮನನ್ನಾಗಿ, ಪರಾತ್ಪರನನ್ನಾಗಿ ಪಡೆದುಕೊಂಡಿರೋದೊಂದು ಹೆಮ್ಮೆ ಅಂತ ಭಾವಿಸಬೇಕಂತೆ. ಪ್ರಪಂಚದಲ್ಲಿ ಕೆಲವರು ಇದ್ದಾರೆ ಬುದ್ಧಿಜೀವಿಗಳು, ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವರು ಎಲ್ಲ ಕಾಲದಲ್ಲೂ ಇರ್ತಾರೆ. ರಾಮನ ಕಾಲದಲ್ಲೇ ರಾಮನ ಬಗ್ಗೆ, ಸೀತೆಯ ಬಗ್ಗೆ ತಪ್ಪಾಗಿ ಪತ್ರಿಕೆಗಳಲ್ಲಿ ಮುದ್ರಣ ಮಾಡಿದವರು ಇದ್ದರು. ಅವುಗಳನ್ನು ಇಟ್ಟುಕೊಂಡು ರಾಮನ ವ್ಯಕ್ತಿತ್ವ ಅಳಿಬಾರ್ದು.
ರಾಮ ಪರಿಶುದ್ಧ, ಸೀತೆ ಪರಿಶುದ್ಧನೇ. ರಾಮನ ವ್ಯಕ್ತಿತ್ವ ಆದರ್ಶ, ಸೀತೆಯ ವ್ಯಕ್ತಿತ್ವ ಆದರ್ಶನೇ. ರಾಮನ ಮನಸ್ಸು, ಸೀತೆಯ ಮನಸ್ಸು, ಅವರು ಯಾವತ್ತಿದ್ರೂ ನಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡ್ತಿದ್ದದ್ದೇ. ಅಂಥ ರಾಮ. ಇದು ರಾಮ ರಾಮ ಅಂತ ಚಿಂತಿಸುವಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಮತ್ತೊಂದು ರಾಮನಾಮದ ಮಹಿಮೆ. ಒಬ್ಬ ಗುರುಗಳ ಕಥೆ ಹೇಳ್ತಾರೆ, ಎಂಥ ಅದ್ಭುತ ಇದು. ವಿಭೀಷಣನ ಕಾಲದಲ್ಲಿ ವಿಭೀಷಣನ ಕಥೆ, ಸೀತೆಯ ಕಥೆ ಅಂತ ಒಬ್ಬರು, ಇಲ್ಲ ಸುಗ್ರೀವನ ಕಥೆ ಅಂತ ಕೆಲವರು ಹೇಳ್ತಾರೆ. ಅಂತೂ ಯಾರ ಕಥೆ ಆದರೂ ಈ ನಾಮದ ಮಹಿಮೆಯ ಕಥೆ ಮಾತ್ರ ಅದ್ಭುತನೇ ಇದೆ. ಒಂದು ಸಲ ಹೀಗೂ ನಡೀತಂತೆ, ಸಮುದ್ರ ದಾಟಬೇಕಾಗಿತ್ತಂತೆ. ಸಮುದ್ರ ದಾಟಬೇಕಾದಾಗ ವಿಭೀಷಣನಿಗೆ ಅಂತ ಕೆಲವ್ರದ್ದು ಕಥೆ ಇದೆ, ಬಹಳ ಅದ್ಭುತವಾಗಿದೆ. ವಿಭೀಷಣ ಸಮುದ್ರ ಅನಾಯಾಸೇನ ದಾಟ್ತಾ ಇದ್ದಂತೆ. ಆದರೆ ವಿಭೀಷಣನಿಗೊಬ್ಬ ಬೇಕಾದವನಿದ್ದ. ಅವನು ಸಮುದ್ರ ದಾಟಬೇಕಾಗಿದೆ. ಸಮುದ್ರ ದಾಟಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳ್ದ ಈತ, ನೀನು ಸಮುದ್ರ ಅನಾಯಾಸೇನ ದಾಟ್ಬೋದು, ನಿನ್ನನ್ನು ಅದು ಮುಳುಗಿಸಲ್ಲ, ನೀನು ಆರಾಮಾಗಿ ಅದರ ಮೇಲೆ ತೇಲ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಆದರೆ ಒಂದು ತಿಳ್ಕೊ, ನಿನ್ನನ್ನು ಸಮುದ್ರ ದಾಟಿಸ್ಬೇಕಾದ್ರೆ ನಾನೊಂದು ತುಳಸಿ ಪತ್ರ ಕೊಡ್ತೇನೆ, ತುಳಸಿ ಎಲೆ. ಆ ತುಳಸಿ ಎಲೆಯಲ್ಲಿ ಏನಿದೆ ಅಂತ ನೀನು ನೋಡಬೇಡ. ನೀನು ಮೈ ಮೇಲೆ ಹೊದ್ಕೊಂಡಂಥ ಬಟ್ಟೆ, ಆ ಬಟ್ಟೆ ತುದಿಗೆ ಅದನ್ನು ಗಂಟು ಹಾಕ್ಕೊಳ್ತೇನೆ, ಅದನ್ನು ಗಟ್ಟಿ ಹಿಡ್ಕೊ, ನೀನು ಅನಾಯಾಸೇನ ಸಮುದ್ರದ ನೀರು ದಾಟಬಲ್ಲಿ ಅಂತ ಅಂದಂತೆ ವಿಭೀಷಣ. ಭಾರಿ ಖುಷಿ ಆಯ್ತು ಆತನಿಗೆ. ಏನು ಇಷ್ಟು ಸುಲಭನ ನೀರು ದಾಟಬೇಕು ಅಂದರೆ? ಸರಿ ಅಂತ ಅವನು ಹೊತ್ತುಕೊಂಡು ಬಟ್ಟೆ ತುದಿ ಕೊಟ್ಟ, ಇವನು ತುಳಸಿ ದಳ ಇಟ್ಟ, ಕಟ್ಟಿದ, ಕೈಯಲ್ಲಿ ಹಿಡ್ಕೊ ಅಂತಂದ. ಸಮುದ್ರದ ಹತ್ತತ್ರ ಬಂದಾಗ ಹಾಗೆ ನೀರು ಬರ್ತಾ ಇದೆ, ಕಾಲಿಟ್ಟಂತೆ ಮುಳುಗ್ತಾ ಇಲ್ಲ, ಕೈಯಲ್ಲಿ ಹಿಡ್ಕೊಂಡಿದ್ದಾನಲ್ಲ. ಏನೋ ಇದೆ, ಅದ್ಭುತ ಇದೆ, ಶಕ್ತಿ ಇದು ಅಂತ. ಸರಿ ಗಟ್ಟಿ ಹಿಡ್ಕೊಂಡು ಅದನ್ನೇ ಹೋಗ್ತಾ ಇದ್ದಾನೆ. ಒಂದು ಹೆಜ್ಜೆ, ಎರಡು ಹೆಜ್ಜೆ, ಮೂರು ಹೆಜ್ಜೆ, ನಾಲ್ಕು ಹೆಜ್ಜೆ, ಸಮುದ್ರದ ಮಧ್ಯ ಬಂದಿದ್ದಾನೆ. ಬಂದಾಗ ಕುತೂಹಲ ತಡಿಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಏನಿದೇನೋ ಏನೋ ಕೈಯಲ್ಲಿ ಅಂತ. ಕೆಲವ್ರಿಗೆ ಹೀಗೆ ಯಾವುದು ಬೇಡ ಅಂದಿರ್ತದಲ್ಲ ಅದರಲ್ಲಿ ಜಾಸ್ತಿ ಕುತೂಹಲ. ಮನಸ್ಸಿನ ವಿಚಿತ್ರ ಭಾವ ಅದು. ಈ ಕೆಲವು ಕಡೆ ಪೇಂಟ್ ಹಚ್ಚಿರ್ತಾರೆ ಗೋಡೆಗೆಲ್ಲ, ಗೇಟಿಗೆ ಕೆಳಗೆ ಬರೆದಿರ್ತಾರೆ ಪೇಂಟ್ ಹಚ್ಚಲಾಗಿದೆ ಮುಟ್ಟಬೇಡಿ, ಆದರೂ ಅದನ್ನು ಮುಟ್ಟಿ ನೋಡ್ತಾರೆ. ಮುಟ್ಟಿ ನೋಡಿ ಆಮೇಲೆ ಈ ಕೈಗೆ ಅಂಟಿದ ಮೇಲೆ, ಯಾಕ್ರಿ ಅಲ್ಲಿ ಪೇಂಟ್ ಬೋರ್ಡ್ ಹಾಕಿಲ್ವೇ ಹಚ್ಚಿದ್ದರದು? ಅಲ್ಲ, ಒಣಗಿದೆ ಅಂತ ನೋಡಿದೆ ಅಂತ. ಒಣಗಿದ್ರೆ ಬೋರ್ಡ್ ಹಾಕ್ತಿದ್ರ? ಅಷ್ಟು ಸಂಯಮ ಇಲ್ಲ. ಕೆಲವು ಕಡೆ ಸಿಮೆಂಟ್ ಹಾಕಿರ್ತಾರೆ ಗಾರೆ ಕೆಲಸ ಮಾಡಿ, ಅಲ್ಲಿ ಗೋಣಿ ಚೀಲ ಹಾಕಿರ್ತಾರೆ, ತಟ್ಟು ಹಾಕಿರ್ತಾರೆ. ಅದು ತಟ್ಟು ಹಾಕಿದ್ದೇ ಸಿಮೆಂಟ್ ಹಾಕಿದ್ದಾರೆ, ಯಾರು ತುಳಿಯೋದು ಬೇಡ, ಅಲ್ಲೇ ಹೋಗಿ ತುಳಿದು ನೋಡ್ತಾರೆ. ಸ್ವಲ್ಪ ಹೀಗೆ ಚಪ್ಪಲಿ ಹಾಕಿ ತುಳಿದು ಅದು ಕೆಳಗಡೆ ಹೋಗಿ, ಅಲ್ರಿ ಅಲ್ಲೇ ಗೋಣಿ ಚೀಲ ಹಾಕಿದೆ ನಿಮ್ಮ ಸಲುವಾಗಿ, ಗೊತ್ತಾಗಲ್ವ? ಅದೇ ಒಣಗಿದೆ ಅಂತ ನೋಡಿದೆ ಅಂತಂತ. ಮಲಗಿದವ್ರನ್ನ ಎಬ್ಸಿ ಮಲಗಿದ್ರೆ ಅಂತ ಕೇಳ್ತಾರೆ. ಅಲ್ಲ, ಮಲಗಿರೋದು ಕಣ್ಣಿಗೆ ಕಾಣಲ್ವೇ ಮಲಗಿದಾನೆ ಅಂತ? ಅಯ್ಯೋ ನೀವು ಮಲಗಿದ್ರೆ ನಂಗೆ ಗೊತ್ತಾಗಲಿಲ್ಲ ಅಂತಾರೆ. ಮತ್ತು ಪೂಜೆ ಮಾಡುವಾಗ ಮಡೀಲಿದ್ದವ್ರನ್ನ ಹೋಗಿ ಬೆನ್ನು ತಟ್ಟಿ ಮಾತಾಡಿಸ್, ಅಯ್ಯೋ ಮಡೀಲಿದ್ರ ಅಂತ ಏನು ಹೇಳಬೇಕು? ನೋಡಿದರೆ ಗೊತ್ತಾಗಲ್ವಾ? ಇದು ಮನಸ್ಸಿನ ವಿಚಿತ್ರ ಸ್ವಭಾವ. ಇದಕ್ಕೆ ಬಗೆಹರಿಸೋದು ಭಾಳ ಕಷ್ಟ. ಕೆಲವರೆಲ್ಲ ಬಸ್ನಲ್ಲಿ ಹೋಗುವಾಗ ಸುಮ್ಮನೆ ಕೂಡ್ಲಿಕ್ಕೆ ಆಗ್ತಿರಲ್ಲ, ಕೈಯಲ್ಲಿ ಉಗುರು ಬೇರೆ ಬೆಳೆಸಿರ್ತಾರೆ, ಸೀಟನ್ನು ಕಿಚ್ಚುತ್ತಾ ಇರ್ತಾರೆ. ಯಾಕೆ? ಸೀಟಲ್ವೇ ಕಿತ್ಲಿಕ್ಕಿರೋದೆ ಅದು. ವ್ಯಸನ. ಈ ವ್ಯಸನಕ್ಕೆಂದು ಪರಿಹಾರ. ಮನುಷ್ಯನಿಗೆ ದೈವದ ಬಗ್ಗೆ ಶ್ರದ್ಧೆ ಕಡಿಮೆ ಆಗೋದ್ರದ್ದು ಹಿಂದೆ ವ್ಯಸನದ ಶತ್ರು ಜಾಸ್ತಿ ಅಂತೆ. ನಮ್ಮ ವ್ಯಸನಗಳು ದೈವದ ಕಡೆ ಶ್ರದ್ಧೆ ಕಡಿಮೆ ಮಾಡ್ತಾರೆ. ಯೋಗಿಗಳು ಯಾಕೆ ಆಗ್ತಾರೆ? ವ್ಯಸನಗಳನ್ನು ಬಿಡ್ತಾರೆ, ಯೋಗಿಗಳಾಗ್ತಾರೆ. ನಮಗೆ ಎಷ್ಟು ವ್ಯಸನ ನೋಡ್ರಿ, ಹುಟ್ಟಿದಾಗಿಂದ. ನನಗಿದ್ದದ್ದೇ ನಿಮಗಿರಬೇಕು ಅಂತಿಲ್ಲ. ಈಗಂತೂ ವ್ಯಸನ ಜಾಸ್ತಿ ಆಗಿದೆ ಮೊಬೈಲ್ ಬಂದಾಗಿಂದ. ಹೊಸ ವ್ಯಸನಗಳೀಗ, ಏನೇನೋ ವ್ಯಸನಗಳು ಈಗಂತೂ. ಅಂದರೆ ಮನುಷ್ಯ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಥರದಿಂದ ಸಲಕರಣೆಗಳನ್ನು ಹುಡುಕೊಂಡಿದ್ದಾನೆ. ಆದರೆ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಸರಿಯಾದ ರೀತಿ ಮಾರ್ಗ ಹುಡುಕ್ತಾ ಇಲ್ಲ.
ಕೈಯಲ್ಲಿ ಹಿಡ್ಕೊಂಡದ್ರ ಬಗ್ಗೆ ಕುತೂಹಲ, ಏನಿದೆನೋ ಏನೋ, ಏನಿರ್ಬೋದು ಅಂಥದ್ದು, ಇಷ್ಟು ದಿವಸ ಕಾಣದೇ ಇದ್ದದ್ದು ಇದರೊಳಗೆ ಏನಿರಬೇಡು ಅಂತ ಕುತೂಹಲ ಜಾಸ್ತಿ ಆಯಿತು. ಮಧ್ಯ ಬರ್ತಿದ್ದಾನೆ ಸಮುದ್ರದ ಮಧ್ಯ ಬಂದಾಗ ಇನ್ನು ತಡ್ಕೊಳ್ಳಿಕ್ಕಾಗಲೇ ಇಲ್ಲ. ಗಂಟು ಬಿಚ್ತಾನೆ, ಒಳಗೇನಿದೆ ಅಂತ ನೋಡ್ತಾನೆ. ತುಳಸಿ ಪತ್ರ ಹೀಗೆ ಮಡಿಚಿ ಇಟ್ಟಿತ್ತಂತೆ, ಅದು ಏನು ಅಂತ ತೆಗಿತಾನೆ, ಶ್ರೀರಾಮ ಅಂತಿತ್ತಂತೆ. ಅರೆ ಶ್ರೀರಾಮ ಅಂತಿದೆ, ಇಷ್ಟಕ್ಕೆ ಇಷ್ಟ ಅಂದ, ಕೆಳಗೆ ಮುಣಿಗೆ ಹೋಗ್ಬಿಟ್ಟಂತೆ, ಇಲ್ಲವೇ ಇಲ್ಲ ಅಂತ. ಮನುಷ್ಯನಿಗೆ ಶ್ರೀರಾಮ ಅನ್ನೋದ್ರ ಬಗ್ಗೆ ಇಷ್ಟೇನಾ ಅಂತ ಅನ್ನಿಸ್ತಲ್ಲ, ಅದೇ ಜೀವನದಲ್ಲಿ ಮುಳುಗಲಿಕ್ಕೆ ಕಾರಣ ಆಗ್ತದಂತೆ. ನಾವು ಸಂಸಾರದ ಸಾಗರ ದಾಟಬೇಕಾಗಿದೆ, ನಮಗೂ ಎಚ್ಚರ ಬೇಕು. ನಾವು ಹಿಡಿದುಕೊಂಡ ಆಯುಧ ಶ್ರೀರಾಮ ಅನ್ನೋ ನಾಮದ ಆಯುಧ. ಅದರ ಮೇಲೆ ಎಷ್ಟು ಶ್ರದ್ಧೆ ಇರ್ತದೆ, ಎಷ್ಟು ಕುತೂಹಲ ಇರ್ತದೆ, ಅಷ್ಟು ನಮ್ಮನ್ನು ಅದು ತೇಲಿಸ್ತದೆ. ಎಷ್ಟು ಶ್ರದ್ಧೆ ಕಡಿಮೆ ಆಗ್ತದೆ, ಅಷ್ಟು ನಮ್ಮನ್ನು ಅದು ಮುಳುಗಿಸ್ತದೆ. ಈ ಕಥೆಯನ್ನು ನೋಡಿ ಆದರೂ ನಾವು ನಮ್ಮನ್ನು ರಾಮನಾಮ ಹೇಳೋದಲ್ಲದೇನೆ ರಾಮನಾಮದ ಶ್ರದ್ಧೆ ಎಷ್ಟು ಅನ್ನೋದನ್ನು ಯೋಚನೆ ಮಾಡಿಕೊಳ್ಬೇಕು. ಶ್ರದ್ಧೆಯಿಂದ ರಾಮನಾಮ ಹೇಳಬೇಕಂತ ಉಪನಿಷತ್ತುಗಳು ಹೇಳ್ತಾವೆ. ಮಾಡೋದೇ ಮಾಡ್ತಿ, ಶ್ರದ್ಧೆಯಿಂದ ಮಾಡಪ್ಪ, ಬುದ್ಧಿಯಿಂದ ಮಾಡು, ವಿವೇಕದಿಂದ ಮಾಡು, ಅದು ನಿನಗೆ ಫಲಕಾರಿ ಆಗ್ತದೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದಾ ತದೇವ ವೀರ್ಯವತ್ತರಂ ಭವತಿ. ಉಪನಿಷತ್ತು. ಶ್ರದ್ಧೆಯಾ ಉಪನಿಷದಾ ಕರೋತಿ, ಶ್ರದ್ಧೆಯಿಂದ ಮಾಡು, ತಿಳುವಳಿಕೆಯಿಂದ ಮಾಡು, ಭಕ್ತಿಯಿಂದ ಮಾಡು, ಸ್ಥಿರನಾಗಿ ಮಾಡು, ಅದು ನಿನಗೆ ಎಲ್ಲ ಥರದ ಪರಿಣಾಮ, ಎಲ್ಲ ಥರದ ಪ್ರಭಾವ ಬೀರುವಂತೆ ಮಾಡ್ತದೆ. ಇದು ರಾಮನಾಮದ ಮಹಿಮೆ ಅಂತ ಹಿರಿಯರು ನಮಗೆ ಹೇಳಿಕೊಡ್ತಾರೆ. ಇದು ಒಂದು ಅಂಶ. ಇನ್ನು ರಾಮ ಎಷ್ಟು ಅದ್ಭುತ ಅನ್ನಲಿಕ್ಕೆ ಶಬರಿಯ ಕಥೆ. ಶಬರಿ ತನ್ನ ಜೀವನದಲ್ಲಿ ತನಗೆ ಬಂಧುಗಳಿಲ್ಲ, ಬಳಗ ಇಲ್ಲ, ಇನ್ಯಾರೂ ನನ್ನ ನೋಡ್ಕೊಳ್ಳೋರಿಲ್ಲ, ನಾನು ಪರಾಧೀನ ಆಗಬಾರ್ದು, ಅನಾಯಾಸೇನ ಮರಣ ಆಗಬೇಕು ಅಂತ ಭಾಳ ಮನಸ್ಸಿನಲ್ಲಿ ಅಂದ್ಕೊಂಡ್ಲಂತ. ತನ್ನನ್ನೇ ತಾನು ಇನ್ನು ಭೂಮಿಯಲ್ಲಿದ್ದೇನು ಮಾಡಲಿ ಅಂತ ಮುಗಿಸ್ಕೊಳ್ಳಿಕ್ಕೆ ಹೊರಟಿದ್ಲಂತ. ಮತಂಗ ಅಂತ ಒಬ್ಬ ಮುನಿಗಳು ಕಿಷ್ಕಿಂಧೆ ಪ್ರಾಂತದಲ್ಲಿದ್ದರು, ಪಂಪಾ ತೀರದಲ್ಲಿ. ಪಂಪ ಅಂದರೆ ನಿಮಗೆ ಗೊತ್ತಾಗಬೇಕು, ಹಂಪೆ ಅಂತ ಅರ್ಥ. ಇವತ್ತು ಪಂಪಾ ತೀರದಲ್ಲಿ ತಾನೇ ಬೇಡ ಅಂತ ತನಗನಿಸ್ಬಿಟ್ಟಿದೆ. ಕೆಲವರಿಗೆ ಜೀವನದಲ್ಲಿ ಆಗ್ತದೆ, ಜುಗುಪ್ಸೆ ಆಗ್ತದೆ, ಯಾರಿಗಾಗಲ್ಲ. ಎಷ್ಟೋ ಸಲ ಆಗಿರ್ತದೆ, ಕೆಲವರಿಗೆ ಯಾವಾಗಲೂ ಒಮ್ಮೆ ಆದರೂ ಆಗೇ ಆಗಿರ್ತದೆ. ಅಂತೂ ಹುಟ್ಟಿದಾಗಿಂದ ದೇಹ ಬಿಡೋ ಅಷ್ಟರಲ್ಲಿ ಒಂದು ಸಲ ಆದರೂ ಮನುಷ್ಯನಿಗೆ ಏರಿಳಿತಗಳಲ್ಲಿ ಸಾಕು ಜೀವನ ಅಂತ ಅನ್ನಿಸ್ತದೆ. ಶಬರಿಗೆ ಹಾಗಾಯ್ತಂತ. ಸಾಕು ಜೀವನ, ಏನು ಮಾಡೋದು ಬದುಕಿ, ಯಾರಿದ್ದಾರೆ ನನಗಾಗಿ ಅಂತ, ಏನು ಉಪಯೋಗ ಇಲ್ಲ ಇಲ್ಲಿ ಯಾರು ಅಂತ ತನ್ನನ್ನು ಮುಗಿಸ್ಕೊಳ್ಳುವಷ್ಟು ತಾನು ಜುಗುಪ್ಸೆ ಪಟ್ಕೊಂಡ್ಳು. ದೇಹ ಬಿಡ್ಲಿಕ್ಕೆ ಹೋದ್ಲು. ಮತಂಗ ಋಷಿಗಳು ಬಂದ್ರಂತ. ಮತಂಗರಂತಾರೆ, ಶಬರಿ ಇಷ್ಟೇ ದಿನ ಕಾದಿದೆಯಂತೆ, ಇನ್ನು ಸ್ವಲ್ಪ ದಿವಸ ಇರಬಾರ್ದೆ ಅಂತಂದ್ರಂತೆ. ನೋಡಿ, ಮತಂಗರಂಥ ಸಜ್ಜನರು ಏನು ಮಾಡ್ತಾರೆ, ಎಂಥ ಅದ್ಭುತ ಕೆಲಸ ಮಾಡ್ತಾರೆ. 4 ಮಾತು ಹೇಳಿದ್ರು ಅವಳಿಗಷ್ಟೆ. ಇಷ್ಟೇ ದಿನ ಕಾದಿದೆಯಂತಲ್ಲ ಶಬರಿ, ಇನ್ನೊಂದು ಸ್ವಲ್ಪ ದಿನ ಕಾಯಿ, ನಿನಗಾಗಿ ಅಂತ ನಿನ್ನ ಬಳಿಗೆ ಬರ್ತಾನೆ ಪರದೇವ ಅಂತಂದ್ರಂತೆ. ಮತಂಗರೇ, ನೀವು ಹೇಳ್ತಿದ್ದೀರಿ ಅಂತ ನಾನು ಸಾಯೋದು ಬಿಡ್ತೇನೆ ಹಾಗಾದರೆ ಅಂದ್ಲಂತ. ಇದು ಜೀವನದಲ್ಲಿ ನಮಗೆ ಕೊಡುವಂಥ ಸಂದೇಶದ ಕಥೆ. ನಾವು ನಮ್ಮ ಬದುಕನ್ನು ಒಂದು ಸ್ವಲ್ಪ ಆಲೋಚನೆಗೆ, ಒಂದು ಸ್ವಲ್ಪ ಬುದ್ಧಿಯನ್ನು ಆಲೋಚನೆಗೆ ಕೊಟ್ಟರೆ, ಆ ಕ್ಷಣ, ಆ ಕಾಲ, ಆ ಟೈಮು ಸ್ವಲ್ಪ ದಾಟಿದರೆ ಸಾಕಂತೆ. ಯಾವುದೋ ಒಂದು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಅವಕಾಶ ಇರ್ತದೆ, ದೇವರು ನಮ್ಮ ಬಳಿಗೆ ಬರಲಿಕ್ಕೆ ಅವಕಾಶ ಇರ್ತದೆ, ಅಥವಾ ನಾವೇ ದೇವರ ಬಳಿಗೆ ಹೋಗುವಂತೆ ಅವಕಾಶ ಇರ್ತದೆ. ಎಲ್ಲ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿದ್ದೇವೆ. ಬಿಸ್ನೆಸ್ ನಡೆಸೋರಿದ್ದೇವೆ, ಸಾಫ್ಟ್ವೇರ್ ಇದ್ದೇವೆ, ಕೋರ್ಟ್ನಲ್ಲಿ ವಾದ ಮಂಡಿಸೋ ಲಾಯರ್ ಇದ್ದೇವೆ, ಕಾಲೇಜುಗಳಲ್ಲಿ ಪಾಠ ಮಾಡೋ ಲೆಕ್ಚರರ್ಸ್ ಇದ್ದೇವೆ, ಅಥವಾ ಸಾಮಾಜಿಕ ಕೆಲಸಗಳನ್ನು ಮಾತ್ರ ಮಾಡೋರಿದ್ದೇವೆ. ಎಲ್ಲ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೂ ಒಂದು ಟೈಮ್ನಲ್ಲಿ ತಮ್ಮ ಜೀವನದಲ್ಲಿ ತಮಗೆ ಬೇಡವಾದ ಒಂದು ಘಟನೆ ನಡೀತದೆ.
ಅದಕ್ಕೊಂದು ಉದಾಹರಣೆ ಶಬರಿ. ಆ ಶಬರಿಗೆ ಬಂಧು ಬಳಗ ಯಾರೂ ಇಲ್ಲ, ತನ್ನವರು ಅಂತ ಕೇಳೋವರೇ ಗತಿ ಇಲ್ಲ. ಅಂಥ ಸ್ಥಿತಿ ಅವಳಿಗೆ ಬಂದಂತೆ ನಮಗೂ ಬರ್ತದೆ. ಅವಳೊಬ್ಬಳು ಪ್ರತಿನಿಧಿ, ರಾಮಾಯಣದಲ್ಲಿ ನಿಮಗೆಲ್ಲರಿಗೂ ಪ್ರತಿನಿಧಿ. ಅವಳಿಗೆ ಮಾರ್ಗದರ್ಶನ ಮಾಡಿದ್ದು ಮತಂಗ ಋಷಿಗಳು. ಇಷ್ಟು ದಿನ ಕಾದಿದೆಯಂತೆ, ಸ್ವಲ್ಪ ದಿನ ಕಾಯಬಾರ್ದೆ ಶಬರಿ, ನನ್ನ ಮಾತಿನ ಮೇಲೆ ಶ್ರದ್ಧೆ ಇಡು, ಬರ್ತಾನೆ ನೋಡು ನಿನ್ನ ಬಳಿಗೆ ದೇವರು ಅಂತ ಅಂದ್ಬಿಟ್ರಂತೆ. ಅವಳಿಗೆ ಅಷ್ಟಕ್ಕೆ ಆನಂದ ಆಯಿತು. ಮತಂಗರೇ, ನೀವು ಹೇಳ್ತಿದ್ದೀರಿ, ನೀವು ಮಹಾತ್ಮರು, ನೀವು ಸಜ್ಜನರು, ನಿಮ್ಮ ಬಾಯಲ್ಲಿ ಸುಳ್ಳು ಬರಲ್ಲ, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾನು ಹಿಂದೆ ಸರಿತೇನೆ, ನನ್ನ ನಿರ್ಧಾರದಿಂದ ಹಿಂದೆ ಸರಿತೇನೆ ಅಂತ ಹಿಂದೆ ಸರದ್ಲಂತ. ನೋಡಿ, ಅವಳು ಇದ್ದೆಡೆಗೆ ರಾಮ ಸೀತೆಯನ್ನು ತಾನೇ ಹುಡುಕ್ಲಿಕ್ಕೆ ಹೊರಟದ್ದು ನಾಸಿಕ್ನಿಂದ. ನೋಡಿ, ರಾಮನ ಒಟ್ಟು ಸಂಚರಣ ಹೇಗಾಗಿದೆ ಅಂತ ಒಂದು ಮ್ಯಾಪ್ ಮಾಡಿದ್ದಾರೆ. ಅಯೋಧ್ಯೆಯಿಂದ ವನವಾಸಕ್ಕೆ ಅಂತ ಹೊರಟಿದ್ದಾನೆ, ಚಿತ್ರಕೂಟಕ್ಕೆ ಬಂದಿದ್ದಾನೆ, ಚಿತ್ರಕೂಟದಿಂದ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡ್ತಾನೆ. ದಂಡಕದಲ್ಲಿ ಪ್ರವೇಶ ಮಾಡಿದಾಗ ಸರಯು, ಯಮುನಾ, ಗಂಗಾ ಇವನ್ನೆಲ್ಲ ದಾಟ್ಕೊಂಡು ಬಂದಿದ್ದಾನೆ. ನರ್ಮದಾ, ಅಲ್ಲಿಂದ ಬಂದದ್ದು ಪಂಚವಟಿ, ಪಂಚಾಪ್ಸರಸ ಪಂಚವಟಿ. ಪಂಚಾಪ್ಸರಸ ತೀರ್ಥ ಆದಮೇಲೆ ಪಂಚವಟಿ ಅಂದರೆ ಗೋದಾವರಿ ತೀರ, ಇವತ್ತಿನ ನಾಸಿಕ್ ಅಂತ ನಾವು ಅದನ್ನು ತಿಳಿತೇವೆ. ಅಲ್ಲಿಂದ ರಾಮನಿಗೆ ಜಟಾಯು ಮೋಕ್ಷ ಆದ ಕೂಡಲೇ ಜಟಾಯು ಹೇಳಿದ್ನಂತೆ, ರಾಮ ನಿನ್ನ ಹೆಂಡತಿ ಸೀತೆಯನ್ನು ರಾವಣನೇ ಎತ್ಕೊಂಡು ಹೋಗಿದ್ದಾನೆ, ನಾನೇ ತಡಿಲಿಕ್ಕೆ ಹೋದೆ, ನನ್ನ ರೆಕ್ಕೆ ಕತ್ತರಿಸಿದ್ದಾನೆ, ನಿನಗೆ ಸಿಕ್ಕೇ ಸಿಗ್ತಾಳೆ ಸೀತೆ, ವ್ಯಥೆ ಪಡಬೇಡ, ಯಾಕೆಂದರೆ ರಾವಣ ಅಪಹರಿಸಿದ ಮುಹೂರ್ತ ಸರಿ ಇಲ್ಲ ಅಂತ ಹೇಳಿತ್ತಂತೆ ಜಟಾಯು. ಕಳ್ತನ ಮಾಡಲಿಕ್ಕೂ ಮುಹೂರ್ತ ನೋಡಿ ಮಾಡಬೇಕಾಯ್ತು ನೋಡಿ. ಬಹಳ ಅದ್ಭುತ. ರಾಮಾಯಣದಲ್ಲಿ ಎಲ್ಲ ಶಾಸ್ತ್ರಗಳಿವೆ. ಮುಹೂರ್ತ ಶಾಸ್ತ್ರ ಇದೆ, ಜ್ಯೋತಿಷ್ಯ ಶಾಸ್ತ್ರ ಇದೆ, ಗಣಿತ ಶಾಸ್ತ್ರ ಇದೆ, ನ್ಯಾಯಶಾಸ್ತ್ರ ಇದೆ, ಮೀಮಾಂಸಾ ಶಾಸ್ತ್ರ ಇದೆ, ಉತ್ತರ ಮೀಮಾಂಸಾ ಶಾಸ್ತ್ರ ಇದೆ, ವೇದಾಂತ ಇದೆ, ಸೈನ್ಸ್ ಇದೆ. ಸಮಯ ತುಂಬ ಬೇಕು. ಬಹಳ ಅದ್ಭುತ ರಾಮಾಯಣ. ಆ ಜಟಾಯು ಪಕ್ಷಿಗೆ ಜ್ಯೋತಿಷ್ಯ ಗೊತ್ತಿತ್ತು, ಮುಹೂರ್ತ ಗೊತ್ತಿತ್ತು. ವಿಂದ ಅನ್ನೋ ಮುಹೂರ್ತದಲ್ಲಿ ಸೀತೆಯನ್ನು ಅಪಹರಣ ಮಾಡಿದ್ದು. ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ಮಧ್ಯಾಹ್ನ ಕಾಲದಲ್ಲಿ ಪಿತೃ ಮುಹೂರ್ತ, ಪೈತೃಕ ಮುಹೂರ್ತ, ವಿಂದ ಮುಹೂರ್ತ ಅಂತ ಕರೀತಾರೆ. ಆ ಮುಹೂರ್ತದಲ್ಲಿ ಕಳ್ಳತನ ಮಾಡಿದರೆ ಕಳ್ಳನಿಗೆ ವಸ್ತು ದಕ್ಕಲ್ಲ ಅಂತ ಮುಹೂರ್ತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ರಾವಣನಿಗೆ ಸೀತೆ ದಕ್ಕಲ್ಲ, ನೀನು ವ್ಯಥೆ ಪಡಬೇಡ, ದುಃಖ ಪಡಬೇಡ, ಸೀತೆಯನ್ನು ಹುಡುಕು, ಸಿಕ್ಕೇ ಸಿಗ್ತಾಳೆ ಅಂತ ಹೇಳಿ, ರಾಮ ನೀ ನನಗೆ ಜವಾಬ್ದಾರಿ ಒಪ್ಪಿಸಿದ್ದಿ, ನನಗೆ ಬದುಕಿಸ್ಲಿಕ್ಕಾಗಲಿಲ್ಲ, ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಸೀತೆಯನ್ನು ಅಂತ ಹೇಳಿ ರಾಮ ರಾಮ ಅಂತ ತನ್ನ ಗಟ್ಟಿ ಹಿಡ್ಕೊಂಡ ಉಸಿರನ್ನು ರಾಮನ ದರ್ಶನ ಮಾಡ್ತಾ ಮಾಡ್ತಾ ಜಟಾಯು ಪ್ರಾಣ ಬಿಟ್ಟ ಅಂತ ರಾಮಾಯಣದಲ್ಲಿ ಕಥೆ ಬರ್ತದೆ. ಇದು ರಾಮಾಯಣದ ಕಥೆ. ಇಷ್ಟು ಹೇಳಿದ ಮೇಲೆ ಜಟಾಯುವಿಗೆ ರಾವಣನೇ ಅಪಹರಿಸ್ಕೊಂಡದ್ದು ವಿಷಯ ಗೊತ್ತು, ರಾಮನಿಗೆ ಜಟಾಯು ಆ ವಿಷಯ ಮುಚ್ಚಿದ್ದು ಆಯಿತು. ಹಾಗಾದರೆ ನೇರ ರಾಮ ಸೀತೆಯನ್ನು ಹುಡುಕ್ಲಿಕ್ಕೆ ಎಲ್ಲಿಗೆ ಹೋಗಬೇಕಾಗಿತ್ತು? ರಾವಣನು ಎಲ್ಲಿದ್ದಾನೆ? ಲಂಕಾಪಟ್ಟಣದ ಕಡೆಗೆ ತಾನೆ. ಆದರೆ ರಾಮ ಹೇಗೆ ಸಂಚರಿಸ್ತಾ ಬಂದ? ನಾಸಿಕ್ನಿಂದ ನಡೆದುಕೊಂಡು ಬಂದದ್ದು ಪಂಪಾ ತೀರಕ್ಕೆ ಬಂದಿದ್ದಾನೆ, ಅಂದರೆ ತುಂಗಭದ್ರೆಗೆ ಬಂದ ಅಂತ ಅರ್ಥ. ಪಂಪ ಅಂದರೆ ಹಂಪೆ, ಅದು ತುಂಗಭದ್ರಾ ತೀರ. ಕಿಷ್ಕಿಂಧೆಗೆ ಬಂದ, ಅಲ್ಲಿ ಹನುಮನಿದ್ದ, ಸುಗ್ರೀವನಿದ್ದ. ಸುಗ್ರೀವನಿಗೆ ಸಖ್ಯ ಬೆಳೆಸಿ ರಾಜ್ಯ ಕೊಡಿಸ್ಬೇಕಿತ್ತು, ವಾಲಿನ ಸಂಹಾರ ಮಾಡಿದ. ಇದೆಲ್ಲ ಕಥೆ ರಾಮಾಯಣದಲ್ಲಿ ವಿಸ್ತಾರವಾಗಿ ಬೆಳೀತಾ ಹೋಗ್ತದೆ. ಪಂಪಾ ತೀರದಲ್ಲಿ ವಾಸ ಮಾಡಿಕೊಂಡಿದ್ದವಳೇ ಶಬರಿ. ಅದಕ್ಕಿಂತ ಮೊದಲು ಶರಭಂಗ ಅಂತ ಒಬ್ಬ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಶರಭಂಗ, ಆಮೇಲೆ ಶಬರಿ, ಅದಕ್ಕಿಂತ ಮೊದಲು ವಿರಾಧ ಅಂತ ಒಬ್ಬ ರಾಕ್ಷಸನ ಕಡೆ ಬರ್ತಾನೆ. ವಿರಾಧ ಆಯಿತು, ಶರಭಂಗರಾಯಿತು, ಶಬರಿ ಹತ್ರ ಬಂದ. ಇದು ರಾಮಾಯಣದ ಒಂದು ಚಿತ್ರಣ. ಈ ಚಿತ್ರಣದಲ್ಲಿ ನಾವು ಶಬರಿಯ ಕಥೆ ಕೇಳ್ತಿದ್ದೇವೆ. ಅವಳು ವೇದಗಳನ್ನು ಓದಿದವಳಲ್ಲ, ಉಪನಿಷತ್ತುಗಳನ್ನು ಅರಿದು ಕೊಡಿದವಳಲ್ಲ, ವೇದಾಂತವನ್ನು ಮನನ ಮಾಡಿದವಳಲ್ಲ. ಅವಳು ಒಬ್ಬ ಕಾಡಿನಲ್ಲಿ ವಾಸ ಮಾಡಿಕೊಂಡಿರುವ, ಒಂದು ಗೆಡ್ಡೆ ಗೆಣಸು ತಿಂದುಕೊಂಡಿರುವಂಥ ಒಂದು ಜನಾಂಗದಲ್ಲಿ ಬೆಳೆದು ತನ್ನನ್ನು ತಾನು ದೈವಭಕ್ತಿ ಮೆರೆಕೊಂಡು ಯಾರಿಗೂ ಹಿಂಸೆ ಮಾಡದೆ, ಯಾರೂ ಕೇಳೋರಿಲ್ಲ ಗತಿ ಇನ್ನು ಅಂತ ತನ್ನನ್ನು ತಾನು
ಒಬ್ಬಂಟಿಗಳಾಗಿ ಅಲೋನ್ ಅಂತ ಕರೀತಾರೆ. ಇವತ್ತೊಂದು ಅಲೋನ್ ಅಂತ ಒಂದು ಸಂಸ್ಕೃತಿನೇ ಶುರುವಾಗಿದೆ. ಬಿ ಅಲೋನ್ ಅಂತಾರೆ ಯಾರನ್ನು ಕೇಳಿದರು. ಹಾಗೆ ಒಬ್ಬಂಟಿಗಳಾಗಿದ್ದವರು. ಅವಳ ಬಳಿಗೆ ಮತಂಗ ಋಷಿಗಳು ಹೇಳ್ತಾರೆ, ನೀನಿದ್ದೆಡೆಗೆ ರಾಮ ಬರ್ತಾನೆ, ನೀನು ಕಾಯಿ ಅಂತಂದ್ಬಿಟ್ರು. ನೋಡಿ ಅವಳ ಶ್ರದ್ಧೆ, ಮತಂಗರ ಮಾತಿನ ಮೇಲೆ ಅವಳು ಇಟ್ಟ ವಿಶ್ವಾಸ. ರಾಮ ನಾಸಿಕ್ನಿಂದ ನೇರ ಪಂಪಾ ತೀರಕ್ಕೆ ಬಂದ. ಪಂಪಾ ತೀರದಲ್ಲಿದ್ದ ಅವಳನ್ನು ಕಂಡು ಅವಳು ಕೊಟ್ಟದ್ದೇನು, ಭಕ್ತಿಯಿಂದ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟರೆ ಅದನ್ನೇ ಸ್ವೀಕಾರ ಮಾಡಿದ. ಆ ಹಣ್ಣು ಹಂಪಲನ್ನು ಸ್ವೀಕರಿಸಿ ಶಬರಿ ಕೇಳ್ತಾನೆ, ಶಬರಿ ಎಷ್ಟು ನನಗಾಗಿ ಅಂತ ನೀನು ಪ್ರತೀಕ್ಷೆ ಮಾಡ್ತಿದ್ದಿ, ಕಣ್ಣೀರಿನಿಂದ ಪಾದ ತೊಳಿತಾ ಇದ್ದಿ, ಗೊತ್ತು ನನಗೆ ನಿನಗೇನು ಬೇಕು ಅಂತ, ಏನು ಬೇಕು ಅಂತ ನನಗೆ ಗೊತ್ತು, ನಾನು ಅದನ್ನು ಕೊಡ್ತೇನೆ ಎಂದಾಗ ಅವಳು ಕೇಳಿದ್ಲಂತೆ, ನನಗೆ ಮುಕ್ತಿ ಕೊಟ್ಬಿಡು ಸಾಕು ಈ ಜೀವನ ಅಂತಂದ. ಮುಕ್ತಿ ಕೊಟ್ಬಿಟ್ಟ ರಾಮ ಅವಳಿಗೆ, ತಕ್ಷಣಕ್ಕೆ ಮುಕ್ತಿ ಕೊಟ್ಬಿಟ್ಟಿದ. ಹಿಂದೆ ಜಟಾಯುಗೆ ಸ್ವರ್ಗಕ್ಕೆ ಕಳಿಸಿದ, ತಂದೆಯಂತೆ ಅವನ ದೇಹಕ್ಕೆ ಸಂಸ್ಕಾರ ಮಾಡಿ ತನ್ನ ಪತ್ನಿಗಾಗಿ ಅಂತ ಜಟಾಯು ದೇಹ ಬಿಟ್ಟಲ್ಲ ಅಂತ ಅವನನ್ನು ಸ್ವರ್ಗಕ್ಕೆ ಕಳಿಸಿದ. ತನಗಾಗಿ ಅಂತ ಪ್ರತೀಕ್ಷೆ ಮಾಡಿ ಶಬರಿಯನ್ನು ಮುಕ್ತಿ ಕೊಟ್ಟು ಕಳಿಸಿದ. ಈ ಎರಡು ಜಟಾಯುವಿನ ಮುಕ್ತಿ, ಶಬರಿ ಕೊಟ್ಟ ಮುಕ್ತಿಯ ಘಟನೆ ರಾಮಾಯಣದಲ್ಲಿ ನಮಗೆ ರಾಮನ ಬಗ್ಗೆ ತೋರಿಸುವಂಥ ಅದ್ಭುತವಾದ ಸಂದೇಶ ಅಂತ ಹೇಳ್ತಾರೆ. ಹಾಗಾಗಿ ರಾಮನಾಮ ಯಾರು ಜಪಿಸ್ತಾರೆ, ಶಬರಿಯಂತೆ ಇದ್ದರೆ ಅವರಿಗೆ ಮುಕ್ತಿ ಕೊಡ್ತಾನೆ. ರಾಮನಾಮ ಯಾರು ಜಪಿಸ್ತಾರೆ, ಅಧರ್ಮದ ಅನ್ಯಾಯದ ವಿರುದ್ಧ ಹೋರಾಡಿದ ಜಟಾಯುವಿನಂತೆ ಅವನಿಗೆ ಮುಕ್ತಿ ಕೊಡ್ತಾನೆ. ರಾಮನಾಮ ರಾಮನನ್ನು ಆಶ್ರಯಿಸಿ ಬಂದರೆ ವಿಭೀಷಣನಿಗೆ ಹೇಗೋ ರಾವಣನನ್ನು ಸಂಹಾರ ಮಾಡಿ ಲಂಕೆ ಅಧೀಶ್ವರನನ್ನಾಗಿ ಮಾಡ್ತಾನೆ. ರಾಮನಾಮವನ್ನು ಜಪಿಸಿದರೆ, ರಾಮನ ಪಾದ ಸ್ಮರಣೆ ಮಾಡಿದರೆ ಅಹಲ್ಯೆಯಂತೆ ಅವರನ್ನು ಮನುಷ್ಯರನ್ನಾಗಿ ಮಾಡ್ತಾನೆ. ಇದು ರಾಮನಾಮದ ಮಹಿಮೆ, ರಾಮನ ಶಕ್ತಿ ಅಂತ ಅನುಸಂಧಾನ ಮಾಡಿಸ್ತಾರೆ. ಇನ್ನು ಕೊನೆಗೊಂದು ಘಟನೆ ಹೇಳಿ ರಾಮನ ಚರಿತ್ರೆಯನ್ನು ಮುಗಿಸೋಣ. ರಾಮನಿಗೆ ಗುಹೆ ದಾಟಿಸಿದ, ನದಿ ಗಂಗೆ ದಾಟಿಸಿದ ಬಳಿಕ ಏನು ಮಾಡಬೇಕು, ಯಾರು ದಾಟಿಸ್ತಾರೆ ನಮಗೆ ಅವರಿಗಿಷ್ಟು ಹಣ ಕೊಡಬೇಕು. ರಾಮ ಗುಹೆಗೆ ದಾಟಿಸಿದ ಮೇಲೆ ಕೇಳಿದ್ನಂತೆ, ಗುಹಾ ಇಷ್ಟು ದೊಡ್ಡ ಪಾತ್ರ, ಗಂಗೆಯ ಪಾತ್ರ ಬಹಳ ದೊಡ್ಡದು, ಎಲ್ಲ ನದಿಗಳ ಪಾತ್ರಕ್ಕಿಂತ ಗಂಗೆಯ ಪಾತ್ರ ದೊಡ್ಡದು. ಇಂಥ ನದಿ ದಾಟಿಸ್ತಾ ಇದ್ದಿ ನನಗೆ, ನಿನಗೇನು ಕೊಡಲಿ? ಮೂವರಿದ್ದೇವೆ ನಾವು, ನಾನಿದ್ದೇನೆ, ಸೀತೆ ಇದ್ದಾಳೆ, ಲಕ್ಷ್ಮಣನಿದ್ದಾನೆ, ಮೂವರಿದ್ದೇವೆ, ಏನು ಕೊಡೋಣ? ಗುಹೆ ಏನು ಅನ್ಬೇಕಾವ? ಗುಹಾ ಅಂತಾನೆ, ರಾಮ ನದಿ ದಾಟಿಸಿದ್ದಕ್ಕೆ ನನಗೆ ಹಣ ಕೊಡ್ತೇನೆ ಅಂತಿದೆಯಲ್ಲ, ನಿಂದು ಅದೇ ಕಸುಬು ದಾಟಿಸೋದು, ನಂದು ದಾಟಿಸೋದೇ ಕಸುಬು, ಅದಕ್ಕೆ ನೀನೇನು ಹಣ ಕೊಡಬೇಡ ಅಂದ್ಬಿಟ್ಟಂತೆ. ಆಶ್ಚರ್ಯ, ನಂದು ಕಸುಬದೆ ನಿಂದು ಕಸುಬದೆ ಅಂತಿದ್ದಾನಲ್ಲ ಈ ಗುಹಾ. ರಾಮ ಕೇಳ್ತಾನೆ, ಗುಹಾ ನೀನೇನೋ ನದಿ ದಾಟಿಸ್ತಿ ದೋಣಿಯಲ್ಲಿ, ನಿಂದು ಕಸುಬು ದಾಟಿಸೋದಾಗಿದೆ ನಿಜ, ನಾನೇನು ದಾಟಿಸ್ತೇನೆ, ನಂದು ಬೇರೆ ಕಸುಬು ಅಂತಂದಂತೆ. ಇಲ್ಲ ನಿಂದು ದಾಟಿಸೋದೆ, ನಂದು ದಾಟಿಸೋದೆ ಅನ್ನಂತೆ ಗುಹಾ. ಈ ಒಂದೇ ವೃತ್ತಿಯಲ್ಲಿರ್ತಾರಲ್ಲ ಅವರಿಬ್ಬರಲ್ಲಿ ಏನಾದರೂ ಸಂದರ್ಭ ಬಂದಾಗ ಅವರೇ ಪುನಃ ವ್ಯಾಪಾರ ಮಾಡಿಕೊಳ್ಳೋದಿಲ್ಲ. ಈ ಆಟೋ ಓಡಿಸೋನು ಇರ್ತಾನೆ, ಇನ್ನೊಬ್ಬ ಆಟೋ ಓಡಿಸೋನು ರಸ್ತೆಯಲ್ಲಿ ಏನಾದರೂ ತನ್ನ ಆಟೋ ಕೆಟ್ಟೋಗಿದ್ರೆ ಈ ಆಟೋ ಓಡಿಸೋನು ಆ ಆಟೋ ಓಡಿಸೋನನ್ನು ಹತ್ತಿಸ್ಕೊಂಡು ಹೋಗಿಬಿಡ್ತಾನೆ. ಏನು ಕೊಡಬೇಡ ಹೇಳ, ನೀನು ಆಟೋ ಓಡಿಸೋನು ನಾನು ಆಟೋ ಓಡಿಸೋನು ಅಂತಂತ. ಇದು ಸಮಾನ ವೃತ್ತಿಯಲ್ಲಿದ್ದವರು. ಸಾಮಾನ್ಯ ಅವರಿಬ್ಬರ ಮಧ್ಯದಲ್ಲಿ ವ್ಯಾಪಾರ ನಡೆಯಲ್ಲ. ನಿಂದು ಅದೇ ವೃತ್ತಿ, ನಂದು ಅದೇ ವೃತ್ತಿ. ಹಾಗೂ ಇದ್ದೂ ಇದೆ, ವ್ಯಾಪಾರದಲ್ಲಿ ಅದೊಂದು ಪದ್ಧತಿನೂ ಇದೆ. ಒಂದೇ ವೃತ್ತಿಯಲ್ಲಿದ್ದವರು ಮತ್ತೆ ತಮ್ಮಲ್ಲಿ ತಾವು ಹಣ ಇಸುಕೊಳ್ಳೋದು ಅಂತ ಮಾಡಬಾರ್ದು ಅಂತಿದೆ. ಅದಕ್ಕೆ ಗುಹೆ ಹೇಳಿದ, ರಾಮ ನಿಂದು ದಾಟಿಸೋದೇ ಕಸುಬು, ನಂದು ದಾಟಿಸೋದೇ ಕಸುಬು, ನಿನ್ನ ಹತ್ರ ಏನು ನಾನು ಹಣ ಇಸ್ಕೊಳ್ಳಿ ಬೇಡ ಅಂದ್ಬಿಟ್ಟೆ. ಕೇಳಿದ ರಾಮ, ನಾನೇನು ದಾಟಿಸ್ತೇನೆ ಗುಹಾ, ನಂದು ಬೇರೆ ನಿಂದು ಬೇರೆ. ಅದಕ್ಕೆ ಗುಹೆ ಹೇಳ್ತಾನೆ, ನಾನು ಬರೀ ಗಂಗಾ ಪ್ರವಾಹ ದಾಟಿಸಿದ್ದೇನೆ, ನೀನು ಸಂಸಾರದ ಪ್ರವಾಹ ದಾಟಿಸ್ತಿ, ಅದಕ್ಕೆ ನಿಂದು ದಾಟಿಸೋದೇ ಕಸುಬು, ನನಗೆ ಹಣ ಬೇಡ ಅಂತಂದಂತೆ. ನೀನು ನನಗೆ ಕೊಡೋದಾದರೆ ಈ ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾವು, ಈ ಸಂಸಾರದಲ್ಲಿ ಆಗು ಹೋಗುಗಳು,
ಈ ವೃದ್ಧಿ ಹ್ರಾಸ, ಈ ನಾವು ಅನುಭವಿಸುವ ಪಾಡು, ಇವು ಯಾವುದು ಬರದಂತೆ ಸಂಸಾರದ ಪ್ರವಾಹ ನೀನು ನನಗೆ ದಾಟಿಸಿಬಿಟ್ರೆ ನಾನು ದಾಟಿಸಿದ್ದಕ್ಕೆ ನೀನು ಕೊಟ್ಟದ್ದು ಅದೇ ಮೌಲ್ಯ ಅಂತ ಅಂದ್ಬಿಟ್ನಂತೆ. ಇದು ಎಂಥ ಕಥೆ! ಇದು ರಾಮ ಅಂದರೆ. ಒಬ್ಬ ರಾಜಕುಮಾರನಾಗಿ ಅಯೋಧ್ಯಾಧೀಶನ ಮಗನಾಗಿ ದೋಣಿ ಓಡಿಸೋ ಗುಹನ ತನಕನೂ ರಾಮ ಯಾರು ಅಂತ ಗೊತ್ತಿತ್ತು ಅಂತ ರಾಮಾಯಣ ಹೇಳ್ತದೆ. ವಿಪರ್ಯಾಸ ಅಂದರೆ ಅವನೇ ಅವತರಿಸಿ ಅವನ ಪಾದದಿಂದಲೇ ಪವಿತ್ರಾದ ಭೂಮಿಯಲ್ಲಿ ಹುಟ್ಟಿದ ನಮ್ಮಲ್ಲೇ ಹುಟ್ಟಿದವರು ರಾಮ ಇದ್ದ ಇಲ್ವಾ ಅಂತ ಕೇಳ್ತಾರೆ. ಇದು ಎಂಥ ವಿಪರ್ಯಾಸ! ಅವನು ಇದ್ದ ಅನ್ನಲಿಕ್ಕೆ ಪ್ರಮಾಣ ಇಲ್ಲ ಅಂತ ನೋಡಿದರೆ ರಾಮನ ಸಮಕಾಲದಲ್ಲಿದ್ದ ಒಬ್ಬ ದೋಣಿ ಓಡಿಸೋನು ಕೂಡ ರಾಮ ಯಾರು ಅಂತ ಗೊತ್ತಿತ್ತು ಅವನಿಗೆ. ಮೋಕ್ಷ ಕೊಡೋನು ರಾಮ, ಭಕ್ತರನ್ನು ಅನುಗ್ರಹಿಸೋನು ರಾಮ, ಪರದೈವ ರಾಮ, ಪರಬ್ರಹ್ಮ ರಾಮ, ಪರಬ್ರಹ್ಮ ಸ್ವರೂಪ ರಾಮ, ನಮ್ಮ ನಿಮ್ಮೆಲ್ಲರ ಅಂತಃಕರಣದಲ್ಲಿ ನೆಲೆ ಮಾಡಿಕೊಂಡಿರುವವನು ರಾಮ. ಹೀಗೆ ರಾಮನನ್ನು ಕೊಂಡಾಡ್ತಾ ಇದ್ರಂತೆ ಆ ಕಾಲದಲ್ಲಿ. ಅಂಥ ರಾಮನ ಚರಿತ್ರೆಯನ್ನು, ರಾಮನ ನಾಮವನ್ನು ಎಷ್ಟು ಹೇಳಿದರು ಕಡಿಮೆ ಇದೆ, ಕಡಿಮೆ ಇದೆ. ಶ್ರೀರಾಮ ರಾಮ ರಾಮ ಇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. 1000 ನಾಮ ಅಂದರೆ ವಿಷ್ಣು ಸಹಸ್ರನಾಮ. 1000 ನಾಮಗಳು ವಿಷ್ಣು ಸಹಸ್ರ ಅಂತ ಕೇಳಿರ್ತೀರಿ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಅಂತ 1000 ನಾಮಗಳಂತೆ. 1000 ನಾಮದ ವಿಷ್ಣು ಸಹಸ್ರನಾಮವನ್ನು ಒಂದು ಬಾರಿ ಹೇಳಿದರೆ ಬರುವ ಏನು ಲಾಭ? ಶ್ರೀರಾಮ ರಾಮ ರಾಮ ಇಷ್ಟು 3 ಬಾರಿ. ಶ್ರೀರಾಮ ರಾಮ ರಾಮೇತಿ 3 ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ. ಇದು ಬೇರೆ ಪುರಾಣದಲ್ಲಿ ಬಂದ ವಿಷಯ. ಶ್ರೀರಾಮ ರಾಮ ರಾಮ ಅಂತ ಹೇಳಿದರೆ 1000 ನಾಮದಿಂದ ಬರೋ ಪುಣ್ಯ ಬರ್ತದೆ, ಲಾಭ ಆಗ್ತದೆ. ಸಹಸ್ರನಾಮ ತತ್ತುಲ್ಯಂ ಅಂತಂತಾರೆ. ಅಷ್ಟು ಶಕ್ತಿ ಇದೆ ರಾಮನಾಮಕ್ಕೆ. ಹೇಳಿದವರು ಯಾರು, ಕೇಳಿದವರು ಯಾರು? ಪಾರ್ವತಿ ಒಮ್ಮೆ ಶಿವನಿಗೆ ಕೇಳಿದ್ಲಂತೆ, ನೀವು ಯಾವಾಗಲೂ ತುಟಿ ಅಳಗಾಡಿಸ್ತಿರಲ್ಲ, ಯಾರನ್ನು ಬೈತೀರಿ ಅಂತ ಕೇಳಿದ್ಲಂತೆ. ಭಾರಿ ಅದ್ಭುತ ಪ್ರಸಂಗ. ಸಾಮಾನ್ಯ ಗಂಡ ಏನಾದರೂ ತುಟಿ ಅಳಗಾಡಿಸ್ತಿದ್ರೆ ಪೂರ್ಣ ಧ್ವನಿ ತೆಗೆದು ಹೆಂಡತಿನ ಬೈದರೆ ಸಿಟ್ಟಾಗಿ ಬಿಡ್ತಾಳೆ, ಕೆಲಸ ಕೆಟ್ಟು ಹೋಗ್ತದೆ. ಕೆಲವೊಮ್ಮೆ ಬೈಲಿಕ್ಕೆ ಧೈರ್ಯನೂ ಇರಲ್ಲ, ಕೆಲವ್ರ ಮನೇಲಿ ಹಾಗೂ ಆಗಿರ್ತದೆ. ಧೈರ್ಯದಿಂದ ಬೈಲಿಕ್ಕಿಲ್ಲ, ಬೈದೆ ಬಿಡಲಿಕ್ಕಿಲ್ಲ, ತುಟಿ ಮಾತ್ರ ಅಳಗಾಡಿಸ್ತಿರ್ತಾರೆ. ಎಲ್ಲೋ ಒಂದು ಕಡೆ ಪಾರ್ವತಿಗೂ ಸಂಶಯ ಬಂತದ್ದು, ಬೈಯೋದಾದರೆ ಧೈರ್ಯದಿಂದ ಬೈದು ಬಿಡ್ರಿ, ಅದೇನೋ ಒಳಗೆ ಬೈಕೋತಿದ್ದೀರಿ ಅಂತ ಅನ್ನಿಸ್ತದೆ. ಬೈತಿಲ್ಲ ಅಂದರೆ ಏನು ಬಾಯಲ್ಲಿ ಮಾತಾಡ್ತಿದ್ದೀರಿ, ತುಟಿ ಯಾಕೆ ಅಳಗಾಡಿಸ್ತೀರಿ ಅಂತ ಕೇಳಿದ್ಲಂತ. ಅದಕ್ಕೆ ಪಾರ್ವತಿಗೆ ಶಿವ ಉತ್ತರ ಕೊಟ್ಟ, ಮಹರುದ್ರ, ನಮ್ಮ ನಿಮ್ಮೆಲ್ಲರ ಮನಸ್ಸನ್ನು ನೋಡ್ಕೊಳ್ಳೋನು ಆತನೇ ಅಲ್ವೇ? ಆತ ಹೇಳ್ದ, ಪಾರ್ವತಿ ನಾನು ಬಾಯಲ್ಲಿ ಏನು ಹೇಳ್ತೀನಿ ಅಂತ ಕೇಳ್ತಿದ್ದೀಯಾ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹೇ ವರಾನನೆ, ಹೇ ಮನೋರಮೆ. ಮನೋರಮೆ ಅಂದರೆ ಪಾರ್ವತಿ. ಮನೋರಮೆ ವರಾನನೆ. ಬಾಯಲ್ಲಿ ನಾನು ಹೇಳ್ತಾ ಇರೋದು ಯಾವುದನ್ನು ಅಂದ್ಕೊಂಡಿದ್ದಿ? ವಿಷ್ಣು ಸಹಸ್ರನಾಮ ಒಂದು ಬಾರಿ ಹೇಳಿದರೆ ಬರಬೇಕಾದದ್ದು ಎಲ್ಲವೂ ಶ್ರೀರಾಮ ಇಂಟು ಶ್ರೀರಾಮ ಇಂಟು ರಾಮ ಸಹಸ್ರನಾಮ, ಅದನ್ನು ನಾನು ಹೇಳ್ತೇನೆ ಅಂತನ್ನಂತ. ಶ್ರೀರಾಮ ಅದು ಸಂಖ್ಯೆ ಎಷ್ಟಾಗ್ತದೆ ನೋಡಿ, ಅದನ್ನು ಇಂಟು ಮಾಡಿದರೆ ಮತ್ತೆ ರಾಮ, ಅದರದ್ದು ಸಂಖ್ಯೆ ಎಷ್ಟಾಗ್ತದೆ ನೋಡಿ, ಅದನ್ನು ಇಂಟು ಮಾಡಿದರೆ ರಾಮ, ಅದರ ಸಂಖ್ಯೆ ಎಷ್ಟಾಗ್ತದೆ ನೋಡಿ, 1000 ಆಗ್ತದೆ. ಹಾಗಾಗಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಂಥ ಅದ್ಭುತವಾದ ಸಂದೇಶವನ್ನು ಮಹರುದ್ರ ತನ್ನ ಪತ್ನಿ ಪಾರ್ವತೀ ದೇವಿಗೆ ಗುಟ್ಟನ್ನು ಹೇಳ್ದ ಅಂತ ಪುರಾಣಗಳಲ್ಲಿ ಕೇಳ್ತೇವೆ. ಅಂಥ ಶ್ರೀರಾಮನಾಮದ ಜಪವನ್ನು, ಸಮುದ್ರವನ್ನು ದಾಟಿಸುವ ರಾಮನಾಮ,
ಸಮುದ್ರ ದಾಟಿಸ್ತದೆ ಅಂದರೆ ಇನ್ನು ಸಂಸಾರ ಸಾಗರವನ್ನು ದಾಟಿಸುವಂಥ ಶ್ರೀರಾಮನಾಮ, ಪದವಿ ಕೊಡುವ ರಾಮನಾಮ, ನಿರ್ಮಲರನ್ನಾಗಿ ಮಾಡುವ ರಾಮನ ನಾಮ, ವೈರಾಗ್ಯವನ್ನು ತಡುವ ರಾಮನ ನಾಮ, ಜ್ಞಾನವನ್ನು ಕೊಡುವ ರಾಮನಾಮ, ಎಲ್ಲ ರೀತಿಯಿಂದಲೂ ಅಭೀಷ್ಟಗಳನ್ನು ಕೊಡುವಂಥ ರಾಮನಾಮ. ಅಂಥ ಶ್ರೀರಾಮನಾಮವನ್ನು ಜಪಿಸುವಂಥ ಭಾಗ್ಯ ಮನುಷ್ಯ ಜನ್ಮದಲ್ಲಿ ಬಂದು ನಮಗೆ ಈಗ ಒದಗಿದೆ ಅಂದರೆ ಅದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸೋಣ. ಪೂಜ್ಯ ಶ್ರೀಗಳು 550 ಕೋಟಿ ರಾಮನಾಮದ ಜಪದ ಅಭಿಯಾನವನ್ನು ಆರಂಭಿಸಿ ಎಲ್ಲ ಭಕ್ತರಿಂದ ರಾಮನಾಮದ ಜಪ ಆಗುವಂತೆ ದೃಢ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಇದು 5 ಕೋಟಿ ತಲುಪ್ತಾ ಇದೆ ಅಂದರೆ ಇದು ನಿಜವಾಗಲೂ ಚಪ್ಪಾಳೆ ತಟ್ಟಿ ಶ್ಲಾಘಿಸಬೇಕಾದಂಥ ಕೆಲಸ, ಅಭಿನಂದನೀಯ. ಹಣ, ಹೊನ್ನು, ಮಣ್ಣು ಯಾವುದು ನಮ್ಮ ಜೊತೆಗೆ ಬರಲಾರ್ದು. ನಾಮದ ಶಕ್ತಿಯ ಮುಂದೆ ಇದು ಯಾವುದೂ ಅಲ್ಲ. ನಾಮ ಹೇಳುವಾಗ ಮನುಷ್ಯನಿಗೆ ಹೇಗೆ ಅಂತ ಒಬ್ಬರು ಹೇಳ್ತಾರೆ, ಒಂದು ಉಸಿರು ಹೊರಗೆ ಬರುವಾಗ ರಾಮ ಬರಬೇಕಂತೆ, ಉಸಿರು ಒಳಗೆ ಹೋಗುವಾಗ ರಾಮ ಬರಬೇಕಂತೆ. ಉಸಿರಿನಲ್ಲಿ ರಾಮ ಇರಬೇಕು. ಇವತ್ತು ಕೇಳಿದರು, ರಾಮನಾಮ ಹೇಳುವಾಗ ನಾವು ಯಾವುದಾದ್ರೂ ಬೇರೆ ಡ್ರೆಸ್ ಹಾಕ್ಕೊಂಡಿದ್ರೆ, ಹಾಸಿಗೆ ಮೇಲೆ ಮಲಗಿದ್ರೆ, ಕಾಲಿಗೇನಾದರೂ ಬೂಟ್ ಹಾಕ್ಕೊಂಡಿದ್ರೆ, ಕುತ್ತಿಗೆಗೆ ಟೈ ಹಾಕ್ಕೊಂಡಿದ್ರೆ, ಆಫೀಸಿಗೆ ಹೋಗ್ತಿದ್ರೆ ನಾಮ ಹೇಳಿದರೆ ಸರಿ ಆಗ್ತದ ಅಂತ. ನಾಮ ಯಾವತ್ತಿದ್ರೂ ಪವಿತ್ರ. ನಾಮದಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಹಾಕ್ಕೊಳ್ತೇವೆ ಅದು ಪವಿತ್ರ ಆಗ್ತದೆ ಹೊರತು ಹೇಳದೆ ಮಾತ್ರ ಇರಬಾರ್ದು ಅಂತ ಅರ್ಥ. ಸದಾ ರಾಮಮಯರಾಗಬೇಕು ನಾವು. ರಾಮಮಯರಾದರೆ ಆನಂದವೇ ಬೇರೆ, ಆನಂದವೇ ಬೇರೆ. ಸಮರ್ಥ ರಾಮದಾಸರ ಕಥೆ ಕೇಳ್ತೇವಲ್ಲ, ಅವರು ರಾಮನಾಮದಿಂದ ಇಡೀ ಪ್ರಪಂಚವೇ ತಮ್ಮ ಅಧೀನ ಮಾಡಿಕೊಂಡ್ರಂತೆ. ರಾಮನಾಮ ಅಷ್ಟು ಶಕ್ತಿಯುತವಾದ ನಾಮ. ಅದಕ್ಕೆ ಹೋಲುವ ಬಂಗಾರ ಇಲ್ಲ, ಅದಕ್ಕೆ ಹೋಲುವ ವಜ್ರ ಇಲ್ಲ, ಅದಕ್ಕೆ ಹೋಲುವ ಸ್ವರ್ಗ ಇಲ್ಲ, ವೈಕುಂಠ ಇಲ್ಲ. ಅದು ಇದ್ದಲ್ಲೇ ವೈಕುಂಠ, ಅದಿದ್ದಲ್ಲೇ ಸ್ವರ್ಗ, ಅದಿದ್ದಲ್ಲೇ ಮೋಕ್ಷ. ಇದು ರಾಮನಾಮ ಅಂತ ಹಿರಿಯರು ಹೇಳ್ತಾರೆ. ಅಷ್ಟು ಅದ್ಭುತವಾದ ನಾಮ. ಅಂಥ ನಾಮ ನಮಗೆ ಬಾಯಲ್ಲಿ ನುಡಿಯುವ ಶಕ್ತಿ, ಮನಸ್ಸಿನಲ್ಲಿ ಅದನ್ನು ಮಾಡುವಂಥ ಸಂಕಲ್ಪ ಎಲ್ಲ ಪ್ರೇರಣೆ ಮಾಡಿದವನು ಭಗವಂತ. ಈ ರೀತಿ ಸಂಕಲ್ಪ ಮಾಡಿಸ್ತಾ ಇರುವ ಗುರುಗಳನ್ನು ನಾವು ನಿಜವಾಗಲೂ ಈ ಸಂದರ್ಭದೊಳಗೆ ಭಕ್ತಿಪೂರ್ವಕವಾಗಿ ಸ್ಮರಿಸಿ ನಮಸ್ಕರಿಸೋಣ. ಈ ರಾಮನ ಮಹಿಮೆಯನ್ನು ಸ್ವಲ್ಪ ಹೊತ್ತು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ, ಈ ರಾಮನಾಮದ ಮಹಿಮೆಯ ಜಪದ ಅಭಿಯಾನದ ಒಂದು ಶ್ರೇಯಸ್ಸು ಇದು ಎಲ್ರಿಗೂ ಸಿಗುವಂತಾಗಲಿ, ಆ ನಿಮಿತ್ತದಿಂದ ಈ ಮಹಿಮೆ ಹಂಚಿಕೊಳ್ಳುವಂಥ ಒಂದು ಕಾರ್ಯ ನಡೆದಿದೆ. ಮುರಳೀಧರ ಭಟ್ರು ತಮ್ಮ ಮಗುವಿನ ಜನ್ಮದಿನದಂದು ರಾಮನಾಮದ 5 ಕೋಟಿ ತಲುಪುವ ಸಂದರ್ಭದೊಳಗೆ ಹೀಗೆ ಈ ಪ್ರವಚನದ ವ್ಯವಸ್ಥೆಯನ್ನು ಮಾಡಿ ತಮಗೆಲ್ಲ ರಾಮಾಮೃತ, ರಾಮಾಯಣದ ಅಮೃತವನ್ನು ಉಣಿಸುವಂತೆ ಮಾಡಿದ್ದಾರೆ. ಹೇಳುವ ಒಂದು ಕಾರ್ಯ ನನಗೆ ಯೋಜಿಸಿಕೊಟ್ಟರು. ಆ ಮುರಳೀಧರ ಭಟ್ರ ದಂಪತಿಗಳ ಮಗುವಿನ ಶ್ರೇಯಸ್ಸು ಮತ್ತಷ್ಟು ಅಭಿವೃದ್ಧಿಯಾಗಲಿ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯ ಸಿಗಲಿ ಅಂತ ನಾನು ದೇವರಲ್ಲಿ, ರಾಮನಲ್ಲಿ ಪ್ರಾರ್ಥನೆ ಮಾಡಿ, ನಾನು ಮೊದಲು ಈ ಸಭಾಂಗಣದಲ್ಲಿ ಪ್ರವಚನ ಮಾಡಿದ್ದು ಉಪನಿಷತ್ತುಗಳ ಬಗ್ಗೆ. ಸುಮಾರು ವರ್ಷದ ಹಿಂದೆ ನಮ್ಮ JT ಪೈ ಅವರು ಬಹಳ ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅವರು ಬಂದಿದ್ದಾರೆ. ಅವರಿಗೂ ಕೂಡ ಅವರ ಕುಟುಂಬದ ಸದಸ್ಯರೆಲ್ಲರಿಗೂ ರಾಮ ವಿಶೇಷ ಅನುಗ್ರಹವನ್ನು ಮಾಡಲಿ. ಹೊನ್ನಾವರದ ಭಕ್ತ ಜನರು ಬಹುಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದಿರಿ. ನಿಮಗೆಲ್ಲ ಅಂದು ರಾಮ ಅಳಿಲು ಮಾಡಿದ ಸೇವೆಗೂ ಅನುಗ್ರಹಿಸಿದ ಅಂತ ರಾಮನ ಕಥೆ ಇದೆ. ಹಾಗೆ ತಾವೆಲ್ಲ ಮಾಡುವ ಸೇವೆಯನ್ನು ರಾಮ ನೋಡಿ ಅನುಗ್ರಹಿಸಿ ನಿಮ್ಮ ಮನಸ್ಸಿನ ಅಭಿಲಾಷೆಗಳನ್ನು ಪೂರೈಸ್ತಾನೆ, ಪೂರೈಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಮತ್ತೆ ಇಂಥ ಕಾರ್ಯಕ್ರಮಗಳು ನಡೆಯುವಂತಾಗಲಿ, ಜ್ಞಾನದ ಬುದ್ಧಿ ಎಲ್ಲರಿಗೆ ಸಿಗುವಂತಾಗಲಿ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಒಂದೇ ಒಂದು ಸ್ತೋತ್ರ ಹೇಳಿಕೊಡ್ತೇನೆ ರಾಮನ ಬಗ್ಗೆ. ಗೊತ್ತಿರ್ತದೆ ಕೆಲವರಿಗೆ. ಒಂದು ಸ್ತೋತ್ರ, ಆಮೇಲೆ ರಾಮನಾಮವನ್ನು ಹೇಳಿಸ್ತೇನೆ. ಎಲ್ಲರೂ ಉಸಿರಾಟವನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಿಕೊಳ್ಳುವ
ಪ್ರಯತ್ನ ಆಗಬೇಕು. ಆ ಸ್ತೋತ್ರ ಬಹಳ ಪ್ರಸಿದ್ಧ, ನಮ್ಮ ಎಲ್ಲ ಆಪತ್ತುಗಳನ್ನು ಪರಿಹರಿಸುವ ಸ್ತೋತ್ರ ಅದು. ಆಪದಾಮಪಹರ್ತಾರಂ 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 ದಾತಾರಂ ಸರ್ವಸಂಪದಾಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಭೂಯೋ ಭೂಯೋ ನಮಾಮ್ಯಹಂ ಭೂಯೋ ಭೂಯೋ ನಮಾಮ್ಯಹಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ರಾಮನಾಮ ವರಾನನೇ ಶ್ರೀರಾಮ ಜಯ ರಾಮ 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 ನಾಮ ನಾಭಿಯಿಂದ ಬರಬೇಕು, ಕಂಠದಿಂದ ಬರೋಕ್ಕಿಂತ ನಾಭಿಯಿಂದ ರಾಮ ಬಂದರೆ ಅದು ಬೇಗ ಮನುಷ್ಯನಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಉಸಿರನ್ನು ಒಂದೇ ರೀತಿಯಾಗಿ ಆಡಿಸಿ ನಾಭಿಯಿಂದ ನಾಮ ಹೊರಗೆ ಬರುವ ಹಾಗೆ ಮಾಡಿಕೊಳ್ಬೇಕು. ಶ್ರೀರಾಮ ಜಯ ರಾಮ 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 ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಇಡಗುಂಜಿ ಮಹಾಗಣಪತಿಯನ್ನ ಸ್ಮರಿಸುತ್ತಾ ಹಾಗೆ ಶ್ರೀರಾಮ ವೆಂಕಟ